ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷಪಿ ಕುಜನಕೃತೋದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಥಹರ್ತ್ರೇ ಹಯಮುಖಹರಯೇ ಮುತ್ರಪತ್ರೇ ನಮಸ್ತೆ. ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಕ್ವಚಿಚ್ಚ ಭೇದವ್ಯಪದೇಶಾತ್ ಇತ್ಯೂಚೆ ತಥಾ ಕ್ವಚಿತ್ ಭೇದವ್ಯಪದೇಶಾಚ್ಚ ಇತ್ಯಾಹ ಸೂತ್ರದ್ವಯಂ ತ್ವಿದಂ. ಪುನಃ ಭೇದವನ್ನು ಹೇಳುವಂತಹ ಸೂತ್ರಗಳು ಅದನ್ನು ಹೇಳ್ತಾ ಇದ್ದಾರೆ. ಕ್ವಚಿತ್ ಭೇದವ್ಯಪದೇಶಾತ್ ಇತ್ಯೂಚೆ ಅಂತ, ಕೆಲವು ಕಡೆಯಲ್ಲಿ ಭೇದವ್ಯಪದೇಶಾತ್ ಅಂತಲೇ ಸೂತ್ರ. ಭೇದವ್ಯಪದೇಶಾತ್ ಎಂಬತಕ್ಕಂಥ ಸೂತ್ರದಲ್ಲಿ ಸೂತ್ರಕಾರರು ಭೇದವನ್ನು ಹೇಳಿದ್ದಾರೆ. ಹಾಗೆ ಭೇದವ್ಯಪದೇಶಾಚ್ಚ ಅಂತ ಇನ್ನೊಂದು ಕಡೆಯಲ್ಲಿ ಭೇದವ್ಯಪದೇಶಾಚ್ಚ ಎಂಬತಕ್ಕಂಥ ಇನ್ನೊಂದು ಸೂತ್ರ. ಹಿಂದೆ ಬೆಳಿಗ್ಗೆ ಬಂದದ್ದು ಭೇದವ್ಯಪದೇಶಾಚ್ಚಾನ್ಯ ಅಂತ ಸೂತ್ರ ಒಂದು, ಇನ್ನೊಂದು ಭೇದವ್ಯಪದೇಶಾತ್ ಅಂತ ಒಂದು, ಇನ್ನೊಂದು ಭೇದವ್ಯಪದೇಶಾಚ್ಚ ಅಂತ ಒಂದು ಸೂತ್ರ. ಬೇರೆ ಬೇರೆ ಕಡೆಯಲ್ಲಿ ಹೇಳಿರ್ತಕ್ಕಂಥದ್ದು, ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಈ ಸೂತ್ರದಲ್ಲಿಯೂ ಕೂಡ ವೇದವ್ಯಾಸ ದೇವರು ಭೇದವನ್ನು ಹೇಳಿದ್ದಾರೆ ಅಂತ. ಹೀಗೆ ಈ ಎರಡು ಸೂತ್ರವು ಭೇದವನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರವೇ ಹೊರಟಿರ್ತಕ್ಕಂಥ ಸೂತ್ರಗಳಾಗಿದ್ದಾವೆ. ಪರಕೀಯರ ವ್ಯಾವಹಾರಿಕ ಭೇದ ಅಂತ ಅರ್ಥ ಇರ್ತಾರೆ. ಮುಂದೆ ಅದನ್ನು ಅವರೇನು ಅರ್ಥ ಹೇಳ್ತಾರೆ ಕೆಲವು ಸೂತ್ರಗಳಿಗೆ, ಅದನ್ನು ಹೇಳಿ ಖಂಡನೆ ಮಾಡ್ತಾರೆ. ಹೇಳೋದು ಅಂತ ಅರ್ಥ. ವ್ಯಪದೇಶ ಉಪದೇಶ ಎಲ್ಲ ಒಂದೇ ಅರ್ಥ. ವಿ ಅಪದೇಶ. ದೇಶನ ಅಂದರೆ ಹೇಳೋದು. ಅದಕ್ಕೆ ಅಪ ಅಂತ ಉಪಸರ್ಗ ಇಲ್ಲ, ಉಪ ಅಂತ ಉಪಸರ್ಗ ಅಷ್ಟೇ. ಕ್ವಚಿಚ್ಚ ಇನ್ನೊಂದು ಕಡೆಯಲ್ಲಿ ಭೇದವ್ಯಪದೇಶಾದಿತಿ ಭೇದವ್ಯಪದೇಶಾತ್ ಎಂಬತಕ್ಕಂಥ ಸೂತ್ರದಿಂದ ಊಚೆ ಭೇದವನ್ನು ಸೂತ್ರಕಾರರು ಹೇಳಿದ್ದಾರೆ. ತಥಾ ಹಾಗೆಯೇ ಕ್ವಚಿತ್ ಇನ್ನೊಂದು ಕಡೆಯಲ್ಲಿ ಭೇದವ್ಯಪದೇಶಾಚ್ಚ ಇತಿ ಭೇದವ್ಯಪದೇಶಾಚ್ಚ ಎಂಬುದಾಗಿಯೂ ಕೂಡ ಆಹ ಭೇದವನ್ನು ಹೇಳಿದ್ದಾರೆ. ಇತಿ ಈ ರೀತಿಯಾಗಿ ಇದಂ ಸೂತ್ರದ್ವಯಂ ಈ ಎರಡೂ ಸೂತ್ರವನ್ನು ಕೂಡ ಆಹ ವೇದವ್ಯಾಸದೇವರೇ ಹೇಳಿದ್ದಾರೆ. ಕ್ವಚಿಚ್ಚ ಕೆಲವೊಂದು ಕಡೆಯಲ್ಲಿ ಭೇದವ್ಯಪದೇಶಾದಿತಿ ಭೇದವ್ಯಪದೇಶಾತ್ ಎಂಬತಕ್ಕಂಥ ಸೂತ್ರದಿಂದ ಊಚೆ ಭೇದವನ್ನು ಸೂತ್ರಕಾರರು ಹೇಳಿದ್ದಾರೆ. ತಥಾ ಹಾಗೆಯೇ ಕ್ವಚಿತ್ ಕೆಲವು ಕಡೆಯಲ್ಲಿ ಭೇದವ್ಯಪದೇಶಾಚ್ಚ ಇತಿ ಭೇದವ್ಯಪದೇಶಾಚ್ಚ ಎಂಬುದಾಗಿ ಊಚೆ ಭೇದವನ್ನು ಹೇಳಿದ್ದಾರೆ. ಇದಂ ಸೂತ್ರದ್ವಯಂ ಆಹ ಹೀಗೆ ಈ ಎರಡು ಸೂತ್ರವನ್ನು ವೇದವ್ಯಾಸದೇವರು ಹೇಳಿದ್ದಾರೆ. ಅದು ಹಿಂದಿನ ಇದರಲ್ಲಿ ಭೇದವ್ಯಪದೇಶಾಚ್ಚ ವೇದಸ್ಯ ವ್ಯಪದೇಶಾಚ್ಚ ಕ್ವಚಿದ್ ಅಧಿಕರಣೆ ಅಂದರೆ ಎಲ್ಲಿ ಅದು ಭೇದವ್ಯಪದೇಶಾದಿತಿ
ಸೂತ್ರೇಣ ಊಚೆ ಅನ್ಯತಾ ಮೂಚೆ. ಒಂದು ಅಧಿಕರಣದಲ್ಲಿ, ಯಾವುದೋ ಒಂದು ಅಧಿಕರಣದಲ್ಲಿ ಭೇದ ವ್ಯಪದೇಶಾತ್ ಎಂಬತಕ್ಕಂಥ ಸೂತ್ರದಿಂದ ಊಚೆ ಏನು ಹೇಳಿದ್ದಾರೆ ಇಟ್ಕೊಳ್ಬೇಕು. ಅನ್ಯತಾಂ ಊಚೆ, ಅನ್ಯತಾ ಅಂದರೆ ಭೇದವನ್ನು ಹೇಳಿದ್ದಾರೆ. ತಥಾ ಏವಮೇವ ಕ್ವಚಿದಧಿಕರಣೆ ಭೇದಸ್ಯ ವ್ಯಪದೇಶಾಚ್ಚ ಇತಿ ಸೂತ್ರ ಇತ್ಯರ್ಥ. ಭೇದಸ್ಯ ವ್ಯಪದೇಶಾಚ್ಚ ಅಂತಂದರೆ ಭೇದ ವ್ಯಪದೇಶಾಚ್ಚ ಅಂತಲೇ ಸೂತ್ರ. ಅಲ್ಲಿಯೂ ಕೂಡ ಅನ್ಯತಾಮ, ಅಲ್ಲಿಯೂ ಭೇದವನ್ನು ಹೇಳಿದ್ದಾರೆ. ಇದಂ ಪೂರ್ವೋಕ್ತಂ ಸೂತ್ರದ್ವಯಂ, ಇದು ಒಂದೇ ಸೂತ್ರ ಅಲ್ಲ, ಇದು ಬೇರೆ ಬೇರೆ. ಭೇದ ವ್ಯಪದೇಶಾತ್ ಅಂತ ಒಂದು ಸೂತ್ರ, ಇನ್ನೊಂದು ಭೇದ ವ್ಯಪದೇಶಾಚ್ಚ ಅಂತ ಇನ್ನೊಂದು ಸೂತ್ರ. ಅದನ್ನು ಹೇಳ್ತಾರೆ. ಭೇದ ವ್ಯಪದೇಶಾತ್ ಇತಿ ಏಕಂ, ಒಂದು ಭೇದ ವ್ಯಪದೇಶಾತ್ ಎಂಬುದಾಗಿ ಸೂತ್ರ, ಇನ್ನೊಂದು ಭೇದ ವ್ಯಪದೇಶಾಚ್ಚ ಇತಿ ಅಪರಂ, ಇನ್ನೊಂದು ಸೂತ್ರ. ಏವಂ ಸೂತ್ರದ್ವಯಂ ಇತ್ಯರ್ಥ. ಈ ರೀತಿಯಲ್ಲಿ ಎರಡು ಸೂತ್ರಗಳಿದ್ದಾವೆ. ಏಕತ್ರ ಚ ಶಬ್ದರಾಹಿತ್ಯಂ ಅಪರತ್ರ ತತ್ ಸಾಹಿತ್ಯಂಚ ದರ್ಶಯಿತು ತು ಶಬ್ದ ಅಂತ. ಒಂದು ಕಡೆಯಲ್ಲಿ ಚ ಶಬ್ದ ಇಲ್ಲ, ಇನ್ನೊಂದು ಕಡೆಯಲ್ಲಿ ಚ ಶಬ್ದ ಇದೆ. ಅದನ್ನು ತಿಳಿಸ್ಲಿಕ್ಕೋಸ್ಕರ ತು ಅಂತ ಹಾಕಿದ್ದಾರೆ. ಸೂತ್ರದ್ವಯಂತು ಇದಂ ಅಂತ ತು ಹಾಕಿದ್ರು. ಯಾಕೆ ಅಂತಂದರೆ ಏಕತ್ರ ಚ ಶಬ್ದ ರಾಹಿತ್ಯಂ, ಭೇದ ವ್ಯಪದೇಶಾತ್ ಎಂಬಲ್ಲಿ ಚಕಾರ ಇಲ್ಲ. ಭೇದ ವ್ಯಪದೇಶ ಎಂಬ ಸೂತ್ರವನ್ನು ಹೇಳಿದ್ದಾರೆ, ಚಕಾರ ರಹಿತವಾದ ಸೂತ್ರ. ಇನ್ನೊಂದು ಕಡೆ ಅಪರತ್ರ ಚ ತತ್ ಸಾಹಿತ್ಯಂ, ಇನ್ನೊಂದು ಕಡೆಯಲ್ಲಿ ಚಕಾರ ಇದೆ, ಚಕಾರ ಸಹಿತವಾದ ಭೇದ ವ್ಯಪದೇಶಾತ್ ಎಂಬತಕ್ಕಂಥ ಸೂತ್ರ. ಇದನ್ನು ತಿಳಿಸ್ಲಿಕ್ಕೋಸ್ಕರ ದರ್ಶಯಿತು ತು ಶಬ್ದ ಸೂತ್ರದ್ವಯಂತು ಇದಂ. ನಾನು ಭೇದೋಕ್ತೇ ಇತಿ ಅಲ್ಪಾಕ್ಷರತೆಯ ಸೂತ್ರಸ್ಯ ಕರ್ತುಂ ಶಕ್ಯತ್ವಾತ್ ವ್ಯಪದೇಶಾದಿತ್ಯುಕ್ತಿ ಕಿಮರ್ಥ. ಈಗ ಸೂತ್ರ ಯಾವಾಗಲೂ ಕೂಡ ಅದು ಅಲ್ಪಾಕ್ಷರ ಉಳ್ಳದ್ದಾಗಿರಬೇಕು. ಸೂತ್ರ ಲಕ್ಷಣವೇ ಅದು. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ ಅಸ್ತೋಭಂ ಅನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಹು ಅನ್ನೋ ಸೂತ್ರ ಲಕ್ಷಣ. ಅಲ್ಪಾಕ್ಷರಂ ಅಂತ ಹೇಳಿದ್ದಾರೆ. ಭೇದ ವ್ಯಪದೇಶ ಅನ್ನಕ್ಕೇನರ್ಥ? ಭೇದ ಹೇಳಿರೋದ್ರಿಂದ ಅಂತ ಅರ್ಥ. ಭೇದೋಕ್ತೇ ಸಾಕು. ವ್ಯಪದೇಶಾತ್ 4 ಅಕ್ಷರ ಇದೆ, ಭೇದೋಕ್ತೇ ಎಂಬಲ್ಲಿ 2 ಅಕ್ಷರ. ಹಾಗಾದರೆ ಭೇದೋಕ್ತೇ ಅಂತ ಸೂತ್ರವನ್ನು ಅಲ್ಪ ಅಕ್ಷರ ಉಳ್ಳದ್ದನ್ನಾಗಿ ಹೇಳಲಿಕ್ಕೆ ಬರ್ತಾ ಇರಬೇಕಾದ್ರೆ ಸೂತ್ರಕಾರರು ಭೇದೋಕ್ತೇ ಅಂತ ಹೇಳದೇನೆ ಭೇದ ವ್ಯಪದೇಶ ಅಂತ ಹೇಳಿದ್ದಾರೆ. ಯಾಕೆ? ನಾನು ಭೇದೋಕ್ತೇ ಇತಿ ಅಲ್ಪಾಕ್ಷರಾಯ, ಅಲ್ಪಾಕ್ಷರ ಸೂತ್ರದಲ್ಲಿರಬೇಕು. ಹಾಗಾದರೆ ಭೇದೋಕ್ತೆ ಅಂತ ಹೇಳಿದ್ರೆ ಅಲ್ಪಾಕ್ಷರ ಆಗ್ತಿತ್ತು. ಸೂತ್ರಸ್ಯ ಕರ್ತುಂ ಶಕ್ಯತ್ವಾತ್, ಸೂತ್ರ ಮಾಡಲಿಕ್ಕೆ ಬರ್ತಿತ್ತು. ಆದರೆ ವ್ಯಪದೇಶಾದಿತ್ಯುಕ್ತಿ ಕಿಮರ್ಥ? ಎರಡು ಕಡೆಯಲ್ಲಿ ಭೇದ ವ್ಯಪದೇಶಾತ್ ಭೇದ ವ್ಯಪದೇಶಾಚ್ಚ ಎರಡು ಕಡೆಯಲ್ಲಿ ಭೇದೋಕ್ತೇಶ್ಚ ಸಾಕು, ಅರ್ಥವನ್ನು ಹೇಳಲಿಕ್ಕೆ ಬರ್ತಾ ಇತ್ತು. ಯಾಕೆ ವ್ಯಪದೇಶಾತ್ ಅಂತ ಹೇಳಿದ್ದಾರೆ? ಸತ್ಯಂ ಅದಕ್ಕೆ ಹೇಳ್ತಾರೆ. ಹೌದು, ಉಕ್ತಿ ಅಂತ ಹೇಳಿದ್ರೆ ಅಕ್ಷರ ಕಡಿಮೆ ಆಗ್ತಿತ್ತು, ವ್ಯಪದೇಶಾತ್ ಅಂತ ಹೇಳಿದ್ರಿಂದ ಅಕ್ಷರ ಜಾಸ್ತಿ ಆಯಿತು. ಆದರೆ ಸೂತ್ರಕಾರರು ಅವರು ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಅರ್ಥ ಇದ್ದೇ ಇರುತ್ತೆ, ವ್ಯರ್ಥ ಅಲ್ಲವೇ ಅಲ್ಲ. ಸೂತ್ರಕಾರರು ಏನು ಶಬ್ದವನ್ನು ಪ್ರಯೋಗ ಮಾಡಿರ್ತಾರೆ ಅದಕ್ಕೆ ವಿಶೇಷವಾದ ಒಂದು ಅರ್ಥ ಇದ್ದೇ ಇರುತ್ತೆ. ಇಲ್ಲಾಂದರೆ ಅವರೇ ಸೂತ್ರ ಲಕ್ಷಣವನ್ನು ಮಾಡಿದವರು. ಅಂಥ ಸೂತ್ರ ಲಕ್ಷಣ ಮಾಡಿದವರು ತಾವೇ ಸೂತ್ರ ಬರಿಬೇಕಾದ್ರೆ ಆ ಸೂತ್ರ ಲಕ್ಷಣ ಸೂತ್ರದಲ್ಲಿ ಬಾರದಾಗಿ ಸೂತ್ರ ಮಾಡ್ತಾರೆ. ಸೂತ್ರ ಲಕ್ಷಣವನ್ನು ಮಾಡಿದವರು ಸೂತ್ರ ರಚನೆ ಮಾಡಬೇಕಾದ್ರೆ ಸೂತ್ರದಲ್ಲಿ ಸೂತ್ರ ಲಕ್ಷಣ ಬಾರದ ಹಾಗೆ ಅವರು ಯಾಕೆ ರಚನೆ ಮಾಡ್ತಾರೆ? ಅದರಿಂದ ಸತ್ಯಂ, ಹೌದು, ಆ ಅಲ್ಪಾಕ್ಷರ ಆಗ್ತಿತ್ತು. ಆದರೆ ಭೇದ ಸೂತ್ರಾಣಾಂ ಯೇಷಾಂ ಅತಾತ್ವಿಕ ಭೇದ ಪರತ್ವಂ ವದತಃ ಪರಸ್ಯ ಪ್ರತ್ಯುತ್ತರಂಚ ಸೂಚಯಿತುಮಿತಿ ಬ್ರೂಮಃ. ನಿಮ್ಮ ಪ್ರಶ್ನೆಗೆ ಉತ್ತರ ಜಯತೀರ್ಥ ಅವರು. ಭೇದ ಸೂತ್ರಾಣಾಂ ಯೇಷಾಂ ಅತಾತ್ವಿಕ ಭೇದ ಪರತ್ವಂ, ಇತರರು ಇದು ವ್ಯಾವಹಾರಿಕ ಭೇದವನ್ನು ಹೇಳ್ತಾ ಇದೆ ಎಂಬುದಾಗಿ ಅರ್ಥವನ್ನು ಮಾಡ್ತಾರೆ. ಅಂದರೆ ಇತರರು ಭೇದ ವ್ಯಪದೇಶಾಚ್ಚ ಎಂಬತಕ್ಕಂಥ ಸೂತ್ರಗಳಿಗೆ ಏನು ಇದೆಲ್ಲವೂ ಕೂಡ ಅತಾತ್ವಿಕ ಭೇದವನ್ನು ಹೇಳ್ತಾ ಇದ್ದಾರೆ. ಭೇದ ಪರತ್ವಂ ವದತಃ ಪರಸ್ಯ, ಯಾರು ಅತಾತ್ವಿಕವಾದ ಭೇದವನ್ನು ಈ ಸೂತ್ರಗಳು ಹೇಳ್ತಾ ಇದೆ ಎಂಬುದಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೋ ಅವರಿಗೆ ಪ್ರತ್ಯುತ್ತರಂಚ,
ಪ್ರತ್ಯುತ್ತರವನ್ನು ಕೊಡಲಿಕ್ಕೋಸ್ಕರ ಏನು ಹೇಳಿದ್ದಾರೆ? ಭೇದೋಕ್ತೆ ಅಂತ ಹೇಳದೇನೆ ಭೇದ ವ್ಯಪದೇಶಾತ್ ಅಂತ ವ್ಯಪದೇಶ ಶಬ್ದವನ್ನು ಹಾಕಿದ್ದಾರೆ. ಇತಿ ಬ್ರೂಮಃ ಅಂತ ನಾವು ಉತ್ತರ ಕೊಡ್ತೇವೆ. ತಥಾಹಿ ಅದು ಹೇಗೆ? ಭೇದೋಕ್ತೇ ಅಂತ ಹೇಳಿದ್ರೆ ಆವಾಗ ಅದು ಅತಾತ್ವಿಕವಾದ ಭೇದ ಅಂತ ಆಗ್ತಿತ್ತು. ಭೇದ ವ್ಯಪದೇಶಾತ್ ಅಂತ ಹೇಳಿಬಿಟ್ರೆ ಅದು ತಾತ್ವಿಕವಾದ ಭೇದ, ಅದು ಅತಾತ್ವಿಕವಾದ ಭೇದ ಅಂತ ಆಗಲ್ಲ. ಅದು ಹೇಗೆ? ಒಂದು ಶಬ್ದವನ್ನು ಹೇಳಿದ ಮಾತ್ರಕ್ಕೆ ಅಷ್ಟರ್ಥ ಹೇಗೆ ಬರುತ್ತೆ? ಉಕ್ತಿ ಅಂತ ಹೇಳಿದ್ರೆ ಹೇಳೋದು ಅಂತ ಅರ್ಥ, ವ್ಯಪದೇಶ ಅಂತಂದ್ರೆ ಹೇಳೋದು ಅಂತಲೇ ಅರ್ಥ. ಹಾಗಾದರೆ ಉಕ್ತಿ ಶಬ್ದವನ್ನು ಹೇಳಿದ್ರೆ ಅತಾತ್ವಿಕ ಭೇದ ಅಂತ ಆಗ್ತಿತ್ತು. ವ್ಯಪದೇಶಾತ್ ಅಂತ ಹೇಳಿಬಿಟ್ರೆ ಅದು ಅತಾತ್ವಿಕ ಅಲ್ಲ ಅಂತ ಹೇಳದಂತೆ ಆಯಿತು. ಅದು ಹೇಗೆ? ತಥಾಹಿ ಅದನ್ನು ಹೇಳ್ತಾರೆ. ವಿಗತಃ ಅಪದೇಶಃ ಅಪಾರ್ಥಕದೇಶನಂ ಯಸ್ಮಾತ್ ಇತಿ ವ್ಯುತ್ಪತ್ತ್ಯ ವ್ಯಪದೇಶ ಪದಸ್ಯ ಅತಿಸಾರ್ಥಕವಚನಪರತ್ವಾತ್. ವಿಗತಃ ಅಪದೇಶಃ, ಅಪದೇಶ ಅಂತಂದರೆ ಅಪಾರ್ಥಕ ದೇಶನಂ, ಅಪಾರ್ಥಕ ದೇಶನ. ದೇಶ ಅಂತಂದರೆ ಹೇಳೋದು ಅಂತ ಅರ್ಥ. ಅಪಾರ್ಥಕ, ಅಪಾರ್ಥಕ ಅಂತಂದರೆ ಅತಾತ್ವಿಕಾರ್ಥ. ಅದರಿಂದ ವಿ ಅಪದೇಶ, ವಿಗತಃ ಅಪಾರ್ಥಕ ದೇಶನ. ಯಾವುದರಲ್ಲಿ ಅತಾತ್ವಿಕವಾದಂತಹ ಅರ್ಥ ಹೇಳುವಿಕೆ ಇಲ್ಲವೋ ಅದು ವ್ಯಪದೇಶ. ಉಕ್ತಿ ಅಂದರೆ ಏನಾಗ್ತಿತ್ತು? ಈ ಅರ್ಥ ಬರ್ತಿರ್ಲಿಲ್ಲ. ಉಕ್ತಿ ಅನ್ನೋದು ಹೇಳೋದು. ಯಾವುದು ಹೇಳ್ಬೋದು? ಅತಾತ್ವಿಕ ಅರ್ಥವನ್ನು ಹೇಳ್ಬೋದಾಗಿತ್ತು. ಆದರೆ ವ್ಯಪದೇಶ ಅಂತ ಹೇಳಿದ್ರೆ ವಿಗತ ಇಲ್ಲದೇ ಇರತಕ್ಕಂತಹ ಅಪಾರ್ಥಕ ದೇಶನ. ದೇಶನ ಅಂದರೆ ಕಥನ, ಅತಾತ್ವಿಕವಾದ ಅರ್ಥದ ಹೇಳುವಿಕೆ ಅದು ವಿಗತ ಇಲ್ಲ ಅಂತ ಅರ್ಥ ಆಗುತ್ತೆ. ಯಾವ ಶಬ್ದದಿಂದ ವಿಗತೋಪದೇಶ, ವಿಗತಃ ಅಪದೇ ವಿಗತೋಪ ಅಲೆಯ ಪೂರ್ವರೂಪ ಸಂಧಿ. ವಿಗತಃ ಅಪದೇಶ, ವಿಗತೋಪದೇಶ, ಅಳಾಕ್ಕೋಬೇಕು. ವಿಗತಃ ಅಪದೇಶ ಅಂದರೆ ಅಪಾರ್ಥಕ ದೇಶನ ಅಥವಾ ದೇಶನಂ ಅಂದರೆ ಅತಾತ್ವಿಕವಾದ ಅರ್ಥವನ್ನು ಹೇಳೋದು, ಅದು ವಿಗತ ಪದ. ಯಸ್ಮಾತ್, ಯಾವ ಪದದಲ್ಲಿ, ಯಾವ ಪದದಿಂದ ಅಪಾರ್ಥಕ ಹೇಳುವಿಕೆಯು ವಿಗತ ದೂರ ಆಗಿದೆಯೋ ಅದು. ಇದು ವ್ಯುತ್ಪತ್ತ್ಯ ವ್ಯಪದೇಶ, ವ್ಯಪದೇಶ ಪದಸ್ಯ ಅತಿಸಾರ್ಥಕ ವಚನ ಪರತ್ವ. ಅದರಿಂದ ವ್ಯಪದೇಶ ಎಂಬತಕ್ಕಂಥದ್ದು ಅತ್ಯಂತ ಸಾರ್ಥಕವಾಗಿದೆ. ಅತಾತ್ವಿಕವಾದ ಅರ್ಥವನ್ನು ಹೇಳಬಾರ್ದು. ಅತಾತ್ವಿಕವಾದ ಅರ್ಥವನ್ನು ಹೇಳಬಾರ್ದು ಅಂತಂದರೆ ಅತಾತ್ವಿಕವಾದ ಭೇದವನ್ನು ಹೇಳಬಾರ್ದು. ಪಾರಮಾರ್ಥಿಕವಾದ ಅತಾತ್ವಿಕವಾದ ಭೇದವನ್ನು ಹೇಳಿಬಿಟ್ರೆ ಆವಾಗ ಅಪಾರ್ಥ ಕಥನ ಅಪಗತ ಆಗಲಿಲ್ಲ. ಅಪಾರ್ಥ ಕಥನ ಇದೆ ಅಂತಾಯಿತು, ಅತಾತ್ವಿಕವಾದ ಅರ್ಥವನ್ನು ಹೇಳಿಬಿಟ್ರೆ. ಅದನ್ನು ವಿಗತ ಹೋಗಬೇಕು. ಯಾವಾಗ? ಒಂದು ವೇಳೆ ವ್ಯಪದೇಶಾತ್ ಅಂತ ಹೇಳಿದ್ರೆ ಆವಾಗ ಅಲ್ಲಿ ಹೇಳಿರುವಂಥ ಭೇದ ವ್ಯಾವಹಾರಿಕ ಭೇದ ಅಲ್ಲ ಅಂತ ಹೇಳಿದಂತೆ ಆಗುತ್ತೆ. ತತಶ್ಚ ಪರೋದೀರಿತ ಶಂಕಾಯ ಕಥಮ ಅವಕಾಶ. ಆದ್ದರಿಂದಾಗಿ ಇತರರು ಏನು ಹೇಳಿದ್ರಲ್ಲ, ಭೇದ ಎಂಬತಕ್ಕಂಥದ್ದು ಅತಾತ್ವಿಕವಾದ ಭೇದ, ಅದನ್ನು ವೇದ ಸೂತ್ರಕಾರ ಹೇಳಿದಾರಲ್ಲ ಅಂತಂದರೆ ಆ ಶಂಕೆಗೆ ಅವಕಾಶ ಇಲ್ಲ. ಅತಾತ್ವಿಕಾರ್ಥಕತಕ ವಾಕ್ಯಸ್ಯ ಅತಿಸಾರ್ಥಕ ವಾಕ್ಯತ್ವ ಅಯೋಗಾತ್. ಯಾವುದು ಅತಾತ್ವಿಕವಾದ ಅರ್ಥವನ್ನು ಹೇಳುತ್ತಾ ಇದೆಯೋ ಅಂತಹ ವಾಕ್ಯ ಅತಿಸಾರ್ಥಕವಾದ ಅರ್ಥವನ್ನು ಹೇಳುತ್ತಾ, ಅಪಾರ್ಥಕವಾದನ್ನು ಹೇಳುತ್ತಾ ಇದೆ ಅಂತಂದರೆ ಅದು ಅತಿಸಾರ್ಥಕ ಅಲ್ಲ, ಸಾರ್ಥಕವೇ ಅಲ್ಲ. ಏನೋ ಮೇಲ್ನೋಟಕ್ಕೆ ಒಂದು ಪ್ರಯೋಜನವನ್ನು ಹೇಳಬಹುದು, ಆದರೆ ಅದು ಸಾರ್ಥಕ ಅಂತ ಹೇಳಲಿಕ್ಕಾಗಲ್ಲ. ಅಂದಮೇಲೆ ಅತಿಸಾರ್ಥಕ ಅಂತಂತೂ ಅಲ್ಲವೇ ಅಲ್ಲ. ಅತಾತ್ವಿಕಾರ್ಥಕತಕ ವಾಕ್ಯಸ್ಯ, ಯಾವ ವಾಕ್ಯ ಅದು ಮಿಥ್ಯಾಭೂತವಾದ ವ್ಯಾವಹಾರಿಕವಾದ ಅರ್ಥವನ್ನು ಹೇಳುತ್ತಾ ಇದೆಯೋ ಅಂಥ ವಾಕ್ಯ ಅತಿಸಾರ್ಥಕ ವಾಕ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಥವಾ ಇನ್ನೊಂದು ರೀತಿ ಹೇಳ್ತಾರೆ, ಪೃಥಗುಪದೇಶಾದಿತಿ ಸೂತ್ರಾಂತರೆ ಭೇದ ಪ್ರತಿಪಾದಕ ವಾಕ್ಯಸ್ಯ ಉಪದೇಶ ರೂಪತ್ವ ಕಥನಾತ್ ಅತ್ರಾಪಿ ಅಪದೇಶಃ ಉಪದೇಶ ಏವ. ಇನ್ನೊಂದು ಸೂತ್ರ ಇದೆ, ಭೇದ ವ್ಯಪದೇಶಾತ್ ಅಂತ ಅಲ್ಲ, ಪೃಥಗ್ ಉಪದೇಶಾತ್ ಅಂತ. ಪೃಥಗ್ ಉಪದೇಶಾತ್ ಒಂದು ಸೂತ್ರ. ಪೃಥಕ್ ಅಂದ್ರೇನು? ಭೇದ. ಪೃಥಕ್ ಅಂತಂದರೆ ಪುಸ್ತಕವು ಇದಕ್ಕಿಂತ ಪೃಥಕ್. ಏನರ್ಥ? ಇದಕ್ಕಿಂತ ಬೇರೆ ಅಂತ. ಅಂದರೆ ಪೃಥಕ್ ಅಂತಂದರೆ ಭೇದ ಅಂತ ಅರ್ಥ. ಪೃಥಕ್ ಪೃಥಕ್ ಅಂತಂದರೆ
ಬೇರೆ ಬೇರೆ. ಏನು ಪೃಥಕ್ ಪೃಥಕ್ ಮಾಡು ಅಂದರೆ ಬೇರೆ ಬೇರೆ ಮಾಡು, ಪ್ರತ್ಯೇಕ ಪ್ರತ್ಯೇಕ ಮಾಡು. ಹಾಂ, ಅದೇ ಪೃಥಕ್. ಈ ಸೂತ್ರದಲ್ಲಿ ಉಪದೇಶಾತ್ ಅಂತಿದೆ, ಪೃಥಕ್ ಉಪದೇಶಾತ್ ಅಂತ. ಹಾಗಾದರೆ ಆ ಉಪದೇಶಕ್ಕೆ, ಉಪದೇಶ ಶಬ್ದಕ್ಕೆ ಸಮಾನಾರ್ಥಕವಾದ ಶಬ್ದ ಆಗಬೇಕು, ಅದಕ್ಕೆ ವ್ಯಪದೇಶ ಅಂತ ಹೇಳಿದ್ದಾರೆ. ಪೃಥಕ್ ಉಪದೇಶಾದಿತಿ ಸೂತ್ರಾಂತರೆ ಭೇದ ಪ್ರತಿಪಾದಕ ವಾಕ್ಯಸ್ಯ ಉಪದೇಶ ರೂಪತ್ವ ಕಥನಾತ್. ಯಾವ ಭೇದವನ್ನು ಹೇಳ್ತಕ್ಕಂಥ ವಾಕ್ಯಗಳಿದ್ದಾವೋ ಅದೆಲ್ಲವೂ ಕೂಡ ಉಪದೇಶ ರೂಪವಾಗಿದ್ದಾವೆ. ಭೇದವನ್ನು ಹೇಳ್ತಕ್ಕಂಥ ವಾಕ್ಯಗಳೆಲ್ಲ ಉಪದೇಶ ರೂಪದಲ್ಲಿದ್ದಾವೆ. ಉಪದೇಶ ಯಾವುದನ್ನು ಮಾಡ್ತಾರೆ? ಪಾರಮಾರ್ಥಿಕವನ್ನು ಮಾಡ್ತಾರೋ, ಅಪಾರಮಾರ್ಥಿಕವನ್ನು ಉಪದೇಶ ಮಾಡ್ತಾರೋ, ತಾತ್ವಿಕವಾದನ್ನು ಉಪದೇಶ ಮಾಡ್ತಾರೋ, ಅತಾತ್ವಿಕವಾದನ್ನು ಉಪದೇಶ ಮಾಡ್ತಾರೋ. ಲೋಕದಲ್ಲಿ ಉಪದೇಶ ಅಂದಮೇಲೆ ತಾತ್ವಿಕವೇ. ಆದ್ದರಿಂದ ಪೃಥಕ್ ಉಪದೇಶ ಅನ್ನೋದಕ್ಕೆ ಅಲ್ಲಿ ಉಪದೇಶ ಎಂತಕ್ಕಂಥದ್ದನ್ನು ಹೇಳಿದ್ದಾರೆ. ಭೇದ ಪ್ರತಿಪಾದಕ ವಾಕ್ಯಗಳೆಲ್ಲ ಉಪದೇಶ ರೂಪ ಅಂತ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿಯೂ ಕೂಡ ಅತ್ರಾಪಿ ವ್ಯಪದೇಶ ಉಪದೇಶ ಏವ. ಭೇದ ವ್ಯಪದೇಶಾತ್ ಅಂದರೆ ಭೇದ ಉಪದೇಶಾತ್ ಅಂತಲೇ ಅರ್ಥ. ಭೇದವನ್ನು ಉಪದೇಶ ಮಾಡಿದ್ದಾರೆ ಅಂತ ಅರ್ಥ. ಅದಕ್ಕೋಸ್ಕರ ಭೇದೋಕ್ತೆ ಅಂತ ಹೇಳಲಿಲ್ಲ, ಪೃಥಕ್ ಉಪದೇಶಾತ್ ಅಂತ ಹೇಳಿದ್ದು, ಹಾಗೇ ಭೇದ ವ್ಯಪದೇಶಾತ್ ಅಂತ ಹೇಳಿದ್ದಾರೆ. ಯದ್ವಾ ಅಥವಾ ಸ್ವಾಭಿಮತಾರ್ಥೆ ಹೇತುತಯ ಕಥನಾಚ್ಚ ಅಯಂ ಅಪದೇಶ ಉಪದೇಶ ಏವ ಅಂತ. ಅಷ್ಟೇ ಅಲ್ಲ, ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಭೇದ ವ್ಯಪದೇಶಾತ್ ಅಂತ ಹೇಳಿದ್ದಾರೆ. ಯಾಕೆ ಭೇದ ವ್ಯಪದೇಶಾತ್ ಅಂತ ಹೇಳಿದ್ದಾರೆ ಅಂತಂದರೆ, ದುಗ್ವಾದ್ಯಧಿಕರಣದಲ್ಲಿ ಬರತಕ್ಕಂಥದ್ದು ಭೇದ ವ್ಯಪದೇಶಾತ್ ಅಂತ. ಇಲ್ಲಿ ಅನ್ಯಮೀಶಂ ಎಂಬುದಾಗಿ ಭೇದವನ್ನು ಸೂತ್ರಕಾರರು ಪ್ರತಿಪಾದನೆ ಮಾಡಿದ್ದಾರೆ. ಭೇದ ವ್ಯಪದೇಶಾತ್ ಎಂಬತಕ್ಕಂಥದ್ದು ಇಲ್ಲಿ ಏನು ದುಗ್ವಾಧ್ಯಾಯತನ ಆಗಬೇಕಾಗಿದೆ, ಆಕಾಶ ಮೊದಲಾದವುಗಳಿಗೆ ಆಶ್ರಯನಾಗಿರ್ತಕ್ಕಂಥವನು ಯಾರು ಎಂಬತಕ್ಕಂಥದ್ದನ್ನು ಹೇಳಬೇಕಾದ್ರೆ ಅದಕ್ಕೆ ಕಾರಣ ಹೇಳಬೇಕು. ಹೇತುತಯ ಕಥನಾಚ, ಅದನ್ನು ಅವರು ಕಾರಣವನ್ನಾಗಿ ಹೇಳಿದ್ದಾರೆ. ಆದ್ದರಿಂದ ತಮಗೆ ಅಭಿಮತವಾದಂತಹ ಪ್ರತಿಪಾದನೆ ಮಾಡಬೇಕಾಗಿರತಕ್ಕಂತಹ ವಿಷಯದಲ್ಲಿ ಭೇದ ವ್ಯಪದೇಶಾತ್ ಎಂಬತಕ್ಕಂಥದ್ದನ್ನು ಹೇತುವಾಗಿ ಹೇಳಿರೋದ್ರಿಂದಲೂ ಕೂಡ ಅಲ್ಲಿ ಈ ಅಪದೇಶ ಅನ್ನೋದು ಉಪದೇಶವೇ ಆಯಿತು. ಈ ಹೇಳುವಿಕೆ ಎಂಬತಕ್ಕಂಥದ್ದು ಅದು ಉಪದೇಶವೇ ಆಗಿದೆ ಅಂತ. ಯಾಕೆ? ನಹಿ ಕೋಪಿ ಪ್ರೇಕ್ಷಾವಾನ್ ಕಂಚಿದರ್ಥಂ ಪ್ರತಿಜ್ಞಾಯ ತತ್ರ ಅಪಾರ್ಥಕವಾಕ್ಯಂ ಹೇತುತಯ ಪ್ರಯುಕ್ತ. ಯಾರಾದರೂ ತಲೆ ಸರಿ ಇರುವವನು ಯಾವುದೋ ಒಂದು ವಿಷಯವನ್ನು ಹೇಳಿ ಆ ವಿಷಯವನ್ನು ಪ್ರತಿಪಾದನೆ ಮಾಡಲಿಕ್ಕೋಸ್ಕರ ಅಲ್ಲಿ ಯಾವ ವಾಕ್ಯ ಅದು ಅತಾತ್ವಿಕವಾದಂಥ ಅರ್ಥವನ್ನು ಹೇಳ್ತಾ ಇದೆಯೋ ಅದನ್ನು ಪ್ರಮಾಣವನ್ನಾಗಿ ಹೇಳ್ತಾನ. ತಲೆ ಸರಿ ಇರುವವನು ಪ್ರೇಕ್ಷಾವ, ತಲೆ ಸರಿ ಇಲ್ಲ ಅಂತಂದರೆ ಏನು ಬೇಕಾದ್ರೆ ಹೇಳ್ಬೋದು. ಆದರೆ ಯಾರು ಜ್ಞಾನಿಯಾಗಿದ್ದಾನೋ ವಿವೇಕಿಯಾಗಿದ್ದಾನೋ ಅಂತಹ ವ್ಯಕ್ತಿ ಒಂದು ವಿಷಯವನ್ನು ಹೇಳಿ ಆ ವಿಷಯವನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರ ಅತಾತ್ವಿಕವಾದ ಅರ್ಥವನ್ನು ಹೇಳ್ತಕ್ಕಂಥದ್ದನ್ನು ಯಾರಾದರೂ ಪ್ರಮಾಣವಾಗಿ ಹೇಳ್ತಾನ? ಇಲ್ಲ. ಪ್ರೇಕ್ಷಾವಾನ್ ಜ್ಞಾನಿಯಾದವನು ಹೇಳೋದಿಲ್ಲ. ಇಲ್ಲಿಗ ದ್ವಿಭ್ವಾಧ್ಯಾಯತನತ್ವ ಯಾರಲ್ಲಿ ಅಂತ ಹೇಳಬೇಕಾದ್ರೆ ಭೇದ ವ್ಯಪದೇಶಾತ್ ಎಂಬುದಾಗಿ ಸೂತ್ರಕಾರರು ಸೂತ್ರವನ್ನು ಹೇಳಿದ್ದಾರೆ. ಹಾಗಾದರೆ ಆ ದುಗ್ವಾಧ್ಯಾಯತನತ್ವ ಯಾರಲ್ಲಿ ಎಂಬುದಾಗಿ ಸಮರ್ಥನೆ ಮಾಡಲಿಕ್ಕೆ ಕಾರಣವನ್ನು ಹೇಳ್ತಕ್ಕಂತಹ ಈ ಸೂತ್ರ ಎಂಬತಕ್ಕಂಥದ್ದು ಅತಾತ್ವಿಕವಾದ ಅರ್ಥವನ್ನು ಹೇಳುತ್ತಾ? ಇಲ್ಲವೇ ಇಲ್ಲ. ದುಗ್ವಾಧ್ಯಾಯತನಂ ಸ್ವಶಬ್ದಾತ್ ಇಲ್ಲಿ ಹೇಳಿ, ಇಲ್ಲಿ ಹೇಳಿ. ಕೋಪಿ ಯಾರು ಪ್ರೇಕ್ಷಾವಾನ್ ವಿವೇಕಿ ಇದ್ದಾನೋ ಅವನು ಕಂಚಿದರ್ಥಂ ಪ್ರತಿಜ್ಞಾಯ ಯಾವುದೋ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ತತ್ರ ಅಪಾರ್ಥಕ ವಾಕ್ಯಂ ಹೇತುತಯ ನಹಿ ಪ್ರಯುಕ್ತೆ, ಅಲ್ಲಿಗೆ ಅನ್ವಯ. ಅವನು ಅದನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರ ಅಲ್ಲಿ ಕಾರಣವನ್ನು ಹೇಳಬೇಕಾದ್ರೆ ಅಪಾರ್ಥಕ ವಾಕ್ಯ ಅತಾತ್ವಿಕವಾದ ಅರ್ಥವನ್ನು ಹೇಳ್ತಕ್ಕಂಥ ವಾಕ್ಯವನ್ನು ಅವನು ಕಾರಣವನ್ನಾಗಿ ಹೇಳೋದಿಲ್ಲ. ತಥಾಚ ವಿಶಿಷ್ಟಶ್ಚ ಅಸೌ ಅಪದೇಶಶ್ಚ ಇತಿ ವ್ಯಪದೇಶ ಪದೇನ ವಿಶಿಷ್ಟೋಪದೇಶ ಏವ ಉಚ್ಯತೆ. ಅದನ್ನೇನು ಹೇಳಿದಂತೆ ಆಯಿತು? ಹಿಂದೆ ಹೇಳಿದ್ದು ವಿಗತಃ ಅಪದೇಶ ಅಂತ ಅರ್ಥ ಮಾಡಿದ್ದು. ಇವಾಗ ವಿ ಅಂದರೆ ವಿಶಿಷ್ಟ, ವಿಶಿಷ್ಟಶ್ಚಾಸೌ ಅಪದೇಶಶ್ಚ ಅಂತ, ವಿಶಿಷ್ಟವಾದ ಉಪದೇಶ ಅಂತ ಅರ್ಥ.
ಅದೇನಾಗುತ್ತೆ? ಉಪದೇಶವೇ ಆಗುತ್ತೆ. ತಸ್ಯ ಚ ಸ್ವಾರ್ಥೆ ಮಹಾತಾತ್ಪರ್ಯವತ್ವ ನಿಯಮಾತ್ ಕಥಂ ಪರಾಭಿಲಷಿತ ಕುಚೋದ್ಯಾವಸರ. ಆದ್ದರಿಂದ ಯಾವುದು ವಿಶಿಷ್ಟ ಉಪದೇಶ ರೂಪವಾಗಿದೆಯೋ ಅಂಥದ್ದು ತಾನು ಹೇಳುವ ವಿಷಯದಲ್ಲಿ ಅದಕ್ಕೆ ತಾತ್ಪರ್ಯ ಇದ್ದೇ ಇರುತ್ತೆ. ಯಾವುದು ವಿಶಿಷ್ಟವಾದಂಥ ಉಪದೇಶವಾಗಿದೆಯೋ ಅದು ಯಾವ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇದೆಯೋ ಅದರಲ್ಲಿ ಅದಕ್ಕೆ ತಾತ್ಪರ್ಯ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಹಾಗಿರಬೇಕಾದ್ರೆ ಇಲ್ಲಿ ಹೇಳಿರುವಂಥ ಭೇದ ಅದು ಅತಾತ್ವಿಕವಾದ ಭೇದ ಅಂತ ಹೇಗೆ ಹೇಳ್ತೀರಾ? ಅತಾತ್ವಿಕವಾದ ಭೇದ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಉಕ್ತಿಪದಂ ವಿನಾ ವಿಕ್ತಿಪದಂ ವಿನೋದೇ ಚ ಸತ್ವಾತ್ ಸಾವಕಾಶಂ ಉಪದೇಶಸ್ತು ನ ತಥಾ ಇತಿ ತದೇವ ಪದಂ ಉದಾಜಹಾರ. ಅಷ್ಟೇ ಅಲ್ಲ, ಉಕ್ತಿಪದ ಇದೆಯಲ್ಲ ಅದು ತಮಾಷೆಗೆ ಹೇಳಬೇಕಾದರೂ ಕೂಡ ಉಕ್ತಿಪದವನ್ನು ಪ್ರಯೋಗ ಮಾಡ್ತಾರೆ. ಅದರಿಂದ ಸಾವಕಾಶ ಉಕ್ತಿ ಎಂಬತಕ್ಕಂಥದ್ದಿದೆಯಲ್ಲ ಇದು ಸಾವಕಾಶ. ಯಾಕೆ? ತಮಾಷೆಗೆ ಹೇಳೋದು. ಅಲ್ಲಿಯೂ ಕೂಡ ಉಕ್ತಿಪದ ಎಂಬತಕ್ಕಂಥದ್ದಿದೆ. ತಮಾಷೆಯಾದರೂ ಹೇಳ್ಬೋದು ಅಥವಾ ವಾಸ್ತವಿಕವಾದನ್ನು ತಾತ್ವಿಕವನ್ನು ಹೇಳ್ಬೋದು. ಅಂತೂ ಅದು ಸಾವಕಾಶ. ಎರಡು ಕಡೆಯಲ್ಲಿ ಉಕ್ತಿ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಆದರೆ ಉಪದೇಶ ಇದೆಯಲ್ಲ ಎಲ್ಲಿಯೂ ಕೂಡ ಅಪದೇಶ ಆಗಲಿ ವ್ಯಪದೇಶ ಆಗಲಿ ಅಥವಾ ಉಪದೇಶ ಆಗಲಿ ಇದನ್ನು ಏನೋ ನಾವು ಜಾಲಿಯಾಗಿ ಮಾತಾಡ್ತಾ ಇದ್ದೇವೆ ಅವಾಗ ಹೇಳಿದೆವು ಅಂತಂದರೆ ಅದನ್ನು ಉಪದೇಶ ವ್ಯಪದೇಶ ಅಂತ ಯಾರೂ ಹೇಳಲ್ಲ. ಹೇಳ್ದ ಅಂತ ಹೇಳ್ತಾರೆ, ಆದರೆ ಉಪದೇಶ ಮಾಡ್ದ ಅಂತ ಯಾರಾದರೂ ಹೇಳಿದ್ರು. ತಮಾಷೆ ಮಾಡ್ಬೇಕಾದ್ರೆ ಹೀಗೆ ಹೇಳ್ದ ಅಂತಾರೆ, ತಮಾಷೆ ಹೀಗೆ ಉಪದೇಶ ಮಾಡ್ದ ಅಂತ ಯಾರಾದರೂ ಹೇಳ್ತಾರಾ? ಇಲ್ಲ. ಇನ್ನು ಉಕ್ತಿಪದಂ ವಿನೋದೇಚ ಸತ್ವಾತ್. ಉಕ್ತಿ ಎಂಬತಕ್ಕಂಥ ಶಬ್ದ ವಿನೋದವಾಗಿ ಹೇಳಬೇಕಾದರೂ ಕೂಡ ಪ್ರಯೋಗ ಮಾಡ್ತಾರೆ. ಅದರಿಂದ ಸಾವಕಾಶ. ಉಪದೇಶಸ್ತು ನ ತಥಾ. ಉಪದೇಶ ಎಂಬತಕ್ಕಂಥ ವಾಕ್ಯ ಅದು ವಿನೋದಾರ್ಥದಲ್ಲಿ ವಿನೋದವನ್ನು ಮಾಡಬೇಕಾದ್ರೆ ಆ ಉಪದೇಶ ಪದವನ್ನು ಪ್ರಯೋಗ ಮಾಡೋದಿಲ್ಲ. ಅದರಿಂದ ತದೇವ ಪದಂ ಉದಾಜಹಾರ. ಆದ್ದರಿಂದ ವ್ಯಪದೇಶಾತ್ ಎಂಬುದಾಗಿ ಆ ಶಬ್ದವನ್ನೇ ಸೂತ್ರಕಾರರು ಹೇಳಿದ್ದಾರೆ. ಈ ಭೇದ ಅತಾತ್ವಿಕ ಅಲ್ಲ. ಏವಂಚ ಏಕಯಾ ಉಕ್ತ್ಯ ಪರಾಭಿಲಷಿತಾರ್ಥ ಪ್ರತ್ಯಾಖ್ಯಾನಾತ್ ಸ್ವಾರ್ಥ ಸಮರ್ಥನಾಚ ದ್ವಿಜಿಹ್ವಾ ಇಯಂ ಸೂತ್ರಸಾರ್ಥ ಭುಜಂಗೀ ಗರುಡವಾಹನ ಚರಣ ಶರಣಾನಾಮೇವ ವಶ್ಯ ಪೋಷ್ಯಾಚ ಅನ್ಯಸ್ಯ ತು ದೃಶ್ಯಾಪಿ ನೈವ ಸ್ಯಾದಿತಿ ಅನುಸಂಧೇಯಂ ಅಂತ. ಏಕಯಾ ಉಕ್ತ್ಯ ವ್ಯಪದೇಶಾತ್ ಎಂಬತಕ್ಕಂಥ ಒಂದು ಅರ್ಥವನ್ನು ಹೇಳಿದ್ರಿಂದ ಏನಾಯಿತು ಅಂತಂದರೆ ಪರಾಭಿಲಷಿತಾರ್ಥ ಪ್ರತ್ಯಾಖ್ಯಾನಾತ್ ಸ್ವಾರ್ಥ ಸಮರ್ಥನಾತ್. ಅವರು ಹೇಳುವಂತಹ ಅತಾತ್ವಿಕ ಭೇದ ಎಂಬತಕ್ಕಂಥದ್ದನ್ನು ನಿರಾಕರಣೆ ಮಾಡಿದಂತೆ ಆಯಿತು. ನಾವು ಹೇಳುವಂಥ ಪಾರಮಾರ್ಥಿಕ ಭೇದ ಅನ್ನೋದನ್ನು ಸಮರ್ಥನೆ ಮಾಡಿದಂತಾಯಿತು. ಯಾವುದರಿಂದ? ಏಕೆಯ ಉಕ್ತ್ಯ ವ್ಯಪದೇಶಾತ್ ಎಂಬತಕ್ಕಂತಹ ಒಂದು ಮಾತಿನಿಂದ. ಅದರಿಂದ ಏನಾಯ್ತು? ಇದು ದ್ವಿಜಿಹ್ವ, ಒಂದು ಪದ ಎರಡು ಅರ್ಥವನ್ನು ಹೇಳ್ತಾ ಇದೆ. ಆದ್ದರಿಂದ ದ್ವಿಜಿಹ್ವ ಇಯಂ ಸೂತ್ರಸಾರ್ಥ ಭುಜಂಗಿ ಅಂತ. ಸೂತ್ರ ಎಂಬತಕ್ಕಂತಹ ಸಾರ್ಥ ಒಳ್ಳೆಯ ಅರ್ಥ ಇರುವಂತಹ ವಿಷಯವನ್ನು ಹೇಳ್ತಕ್ಕಂಥ ಹಾವು. ಸೂತ್ರ ಎಂಬತಕ್ಕಂಥದ್ದು ಇದೆಯಲ್ಲ, ಸೂತ್ರ ಅಂದರೆ ಹಗ್ಗ. ಹಗ್ಗ ಹೇಗೆ ಯಾವ ರೀತಿಯಲ್ಲಿರುತ್ತೆ? ಹಾವಿನಂತೆ ಇರುತ್ತೆ. ಅದರಿಂದ ಇದು ಸೂತ್ರ ಸಾರ್ಥ ಭುಜಂಗಿ. ಸೂತ್ರ ಎಂಬತಕ್ಕಂಥ ಅರ್ಥಸಹಿತವಾದಂತಹ ಸರ್ಪ ಇದೇನು ಹೇಳುತ್ತೆ ಅಂತಂದರೆ, ಯಾರಿಗೆ ಈ ಸರ್ಪ ವಶ ಆಗುತ್ತೆ ಅಂತಂದರೆ ಗರುಡ ವಾಹನ ಚರಣ ಶರಣಾನಾಮೇವ ವಶ್ಯ ಪೋಷ್ಯಾಚ. ಯಾರು ಗರುಡ ವಾಹನ ಪರಮಾತ್ಮ ಅವನ ಚರಣಗಳನ್ನು ಆಶ್ರಯಿಸಿದ್ದಾರೋ, ಭಗವಂತನಿಗೆ ಚರಣ ಇದೆ, ಭಗವಂತ ಸಾಕಾರ, ಭಗವಂತ ಸಗುಣ ಅಂತ ಈ ರೀತಿಯಲ್ಲಿ ಯಾರು ಭಗವಂತನನ್ನು ಪ್ರತಿಪಾದನೆ ಮಾಡುತ್ತಾರೋ ಅವರಿಗೆ ವಶ್ಯ ಪೋಷ್ಯಾಚ. ಅವರಿಗೆ ಆ ಭುಜಂಗ ಹಾವು ಎಂಬತಕ್ಕಂಥದ್ದು ಅವರ ಅಧೀನದಲ್ಲಿರುತ್ತೆ, ಅವರಿಂದ ಪೋಷಿಸಲ್ಪಡುತ್ತೆ. ಉಳಿದವರಿಗೆ ದೃಶ್ಯಾಪಿನ ಅನ್ಯಸ್ಯ ದೃಶ್ಯಾಪಿ ನೈವ ಸ್ಯಾತ್. ಆ ಸರ್ಪ ಎಂಬತಕ್ಕಂಥದ್ದು ಉಳಿದವರಿಗೆ ನೋಡಲಿಕ್ಕೂ ಸಿಗೋದಿಲ್ಲ ಅಂತ ಅದರ ಆಲಂಕಾರಿಕವಾದ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಅದನ್ನೇನಾಯಿತು? ಭೇದ ವ್ಯಪದೇಶಾತ್ ಅಂತ ಹೇಳಿದ್ರಿಂದ ಅಲ್ಲಿ ಉಕ್ತವಾದ ಭೇದ ಅದು ಅತಾತ್ವಿಕ ಭೇದ ಅಲ್ಲ, ವ್ಯಾವಹಾರಿಕವಾದ ಭೇದ ಅಲ್ಲ, ಪಾರಮಾರ್ಥಿಕವಾದ ಭೇದ ತಿಳಿಸ್ಲಿಕ್ಕೋಸ್ಕರ ಅಲ್ಪಾಕ್ಷರ ಹೇಳಲಿಕ್ಕೆ ಬಂದರೂ ಕೂಡ ಅಲ್ಪಾಕ್ಷರವನ್ನು ಹೇಳಿಲ್ಲ. ಚರಣ ಅಂತ ಹೇಳಿದ್ರಿಂದ
ಗರುಡ ವಾಹನ, ಗರುಡನ ಮೇಲೆ ಕೂತಿದ್ದಾನೆ ಅಂದರೆ ದೇಹ ಇರಬೇಕು, ಚರಣ ಇದೆ ಅಂದರೆ ಅವಯವ ಇರಬೇಕು ಅಂತ ಅರ್ಥ. ಮತ್ತು ಅವನನ್ನು ಶರಣು ಹೊಂದಿದ್ದಾರೆ ಅಂತಂದರೆ ಅವರಿಗೆ ಅನುಗ್ರಹ ಮಾಡ್ತಾನೆ, ಆದ್ದರಿಂದ ಔದಾರ್ಯಾದಿ ಗುಣಗಳಿದೆ, ಗುಣಪೂರ್ಣ ಅಂತಾನೆ. ಭುಜಂಗ ಅಂತಂದರೆ ಭುಜವೇ ಅಂಗ. ಅದಕ್ಕೆ ಇಲ್ಲ, ಬೇರೆ ಇದಿಲ್ಲ, ಕಾಲಿಲ್ಲ. ಆದ್ದರಿಂದ ವಿಶೇಷಣೇನ ಭೇದಸ್ಯ ವ್ಯಪದೇಶೇನ ಚೇತಿ ಚ ಸಯುಕ್ತಿಕಂ ಭೇದಮಾಹ ಯಸ್ಸಾರ್ವಜ್ಞಂ ವಿಶೇಷಣಂ. ಭುಜ ಅಂದರೆ ವಕ್ರ, ಭುಜಂಗಚ್ಚತಿ ಅಂದರೆ ವಕ್ರವಾಗಿ ಹೋಗುತ್ತೆ ಅಂತ ಅರ್ಥ, ನೇರವಾಗಿ ಹೋಗಲ್ಲ, ಅದಕ್ಕೆ ಭುಜಂಗ ಅಂತ. ವಕ್ರ ವಕ್ರ, ಭುಜ ಅಂದರೆ ವಕ್ರ, ವಕ್ರ ವಸ್ತ್ರ ಅಲ್ಲ, ವಕ್ರ, ದಂತವಕ್ರ. ಇನ್ನು ಸೂತ್ರಕಾರರು ವಿಶೇಷಣವನ್ನು ಕೊಟ್ಟಿದ್ದಾರೆ. ಏನು ವಿಶೇಷಣವನ್ನು ಕೊಟ್ಟಿದ್ದಾರೆ ಅಂತಂದರೆ, ಭೇದ ವ್ಯಪದೇಶಾಭ್ಯಾಂಚನೇತರವು ಎಂಬತಕ್ಕಂಥ ಸೂತ್ರ. ಭೇದ ವ್ಯಪದೇಶಾಭ್ಯಾಂಚ ನೇತರವು ಅಂತ ಒಂದು ಸೂತ್ರ. ಆಮೇಲೆ ಅಲ್ಲಿ ಯಸ್ಸರ್ವಜ್ಞ ಎಂಬುದಾಗಿ ವಿಶೇಷಣವನ್ನು ಕೊಟ್ಟಿದ್ದಾರೆ. ಆ ಸೂತ್ರದಲ್ಲಿ ಯಸ್ಸರ್ವಜ್ಞ ಎಂಬತಕ್ಕಂತಹ ವಿಶೇಷಣವನ್ನು ಹೇಳಿದ್ದಾರೆ. ಯಾರು ಸರ್ವಜ್ಞ? ಜೀವನ ಸರ್ವಜ್ಞ ಆಗಿದ್ದರೆ ಪಾಠಕ್ಕೆ ಬರ್ತೀವಿ ಅಲ್ವಾ? ಆದ್ದರಿಂದ ಜೀವ ಸರ್ವಜ್ಞ ಅಲ್ಲ, ಸರ್ವಜ್ಞ ಯಾರು? ಪರಮಾತ್ಮ ಎಂದ ಸರ್ವಜ್ಞ ಎಂಬತಕ್ಕಂತಹ ವಿಶೇಷಣವನ್ನು ಹೇಳಿರೋದ್ರಿಂದ. ಆಮೇಲೆ ಸಯುಕ್ತಿಕಂ ಭೇದ ವ್ಯಪದೇಶೇನ ಚ ಇತಿ ಅಂತ ಅಲ್ಲಿ ಭೇದ ವ್ಯಪದೇಶಾಭ್ಯಾಂಚ ಅಂತ ವ್ಯಪದೇಶ ಶಬ್ದವನ್ನು ಹೇಳಿದ್ದಾರೆ, ಭೇದವನ್ನು ಉಪದೇಶ ಮಾಡಿದ್ದು ಅಂತ. ಹೀಗೆ ವಿಶೇಷೇಣ ಭೇದ ವ್ಯಪದೇಶಾಭ್ಯಾಂಚ ನೇತರೌ ಎಂಬತಕ್ಕಂಥ ಸೂತ್ರ. ವಿಶೇಷೇಣ ಮತ್ತು ವ್ಯಪದೇಶ ಎಂಬತಕ್ಕಂತಹ ಎರಡು ವಿಶೇಷಣಗಳನ್ನು ಸೂತ್ರಕಾರರು ಕೊಟ್ಟಿದ್ದಾರೆ. ಅಂದರೆ ವಿಶೇಷಣ ಎಂಬುದರಿಂದ ಮತ್ತು ಭೇದ ವ್ಯಪದೇಶ ಈ ಎರಡೂ ಯುಕ್ತಿಗಳನ್ನು ಹೇಳಿದ್ದಾರೆ. ಆದ್ದರಿಂದಾಗಿ ಭೇದ ಎಂಬತಕ್ಕಂಥದ್ದು ಅದು ಸತ್ಯವೇ ಆಗಬೇಕು. ಇನ್ನೊಂದು ಹೇಳ್ತಾ ಇದ್ದಾರೆ, ವಿಶೇಷೇಣ ಭೇದ ವ್ಯಪದೇಶಾಭ್ಯಾಂಚ ನೇತರೌ ಎಂಬತಕ್ಕಂಥ ಸೂತ್ರ. ಈ ಸೂತ್ರದಲ್ಲಿಯೂ ಕೂಡ ವಿಶೇಷಣ ಎಂಬತಕ್ಕಂಥ ಶಬ್ದದಿಂದ ಮತ್ತು ವ್ಯಪದೇಶ ಎಂಬತಕ್ಕಂಥ ಶಬ್ದದಿಂದಲೂ ಭೇದವನ್ನೇ ಪ್ರತಿಪಾದನೆ ಮಾಡಿದ್ದಾರೆ. ಆದ್ದರಿಂದಲೂ ಕೂಡ ಸೂತ್ರಕಾರರಿಗೆ ಜೀವಬ್ರಹ್ಮರಿಗೆ ಭೇದವೇ ಅಭಿಮತ, ಅಭೇದ ಎಂಬತಕ್ಕಂಥದ್ದು ಅಭಿಮತ ಅಲ್ಲ. ಇಲ್ಲವೇ ಇಲ್ಲ. ಒಂದೇ ಅರ್ಥ ಇಲ್ಲ. ವಿಶೇಷಣೇನ ವಿಶೇಷಣದಿಂದ ಭೇದದ ವ್ಯಪದೇಶನ ಚ ವ್ಯಪದೇಶಾತ್ ಎಂಬುದಾಗಿ ಹೇಳಿರುವುದರಿಂದಲೂ ಕೂಡ ಸಯುಕ್ತಿಕಂ ಯುಕ್ತಿಸಹಿತವಾಗಿ ಭೇದವನ್ನು ಆಹ ಸೂತ್ರಕಾರರು ಹೇಳಿದ್ದಾರೆ. ಯತ್ ಯಾವ ಕಾರಣದಿಂದ ಸರ್ವಜ್ಞತ್ವವು ವಿಶೇಷಣವಾಗಿದೆ. ಹೀಗೆ ವಿಶೇಷಣದಿಂದ ಮತ್ತು ಭೇದ ವ್ಯಪದೇಶ ಭೇದವನ್ನು ಹೇಳಿದ್ದಾರೆ. ಆದ್ದರಿಂದ ಯುಕ್ತಿಸಹಿತವಾಗಿ ಭೇದವನ್ನು ಹೇಳಿದ್ದಾರೆ. ವಿಶೇಷಣೇನ ವಿಶೇಷಣದಿಂದಲೂ ಭೇದ ವ್ಯಪದೇಶನ ಚ ಭೇದಸ್ಯ ವ್ಯಪದೇಶನ ಚ ಭೇದ ವ್ಯಪದೇಶಾತ್ ಎಂಬುದಾಗಿಯೂ ಕೂಡ ಸಯುಕ್ತಿಕಂ ಯುಕ್ತಿಸಹಿತವಾಗಿ ಭೇದವನ್ನು ಆಹ
ಸೂತ್ರಕಾರರು ಹೇಳಿದ್ದಾರೆ. ಯತ್ ಯಾವ ಕಾರಣದಿಂದ ಸಾರ್ವಜ್ಞಂ ಸರ್ವಜ್ಞತ್ವವು ವಿಶೇಷಣವಾಗಿದೆ. ಅಧುನಾ ಭೇದೋ ನಾಮ ಸರ್ವತ್ರ ಅನ್ಯೋನ್ಯಾಭಾವ ಏವ ಇತಿ ಸಿದ್ಧಾಂತ ನಿರ್ಧಾರಣಾಯ ಪ್ರಾಗ್ ಭೇದ ವ್ಯಪದೇಶ ಅನ್ಯಪದೇನ ಚ ಸಾಮಾನ್ಯೇನ ಉಕ್ತಭೇದಸ್ಯ ಘಟ ಏವಾಯಂ ನ ಪಟಃ ಇತಿವತ್ ವಿಷ್ಣುರೇವ ಅತ್ರ ಪ್ರತಿಪಾದ್ಯಃ ನ ವಿರಿಂಚಾದಿ ಜೀವಾಃ ಇತಿ ಸಾಕ್ಷಾನ್ ನನ್ಯಾ ಇತರ ತಾದಾತ್ಮ್ಯ ನಿಷೇಧಾತ್ ಅನ್ಯೋನ್ಯಾಭಾವರೂಪತಾಂಚ ಸಾಧಯತ್ ಭೇದಸೂತ್ರ ಚತುಷ್ಟಯಂ ಕ್ರಮೇಣ ಪಠತಿ ವಿಶೇಷೇಣ ವಿಶೇಷಣೇನ ಇತ್ಯಾದಿ. ಭೇದ ಅಂತಂದರೆ ಎಲ್ಲ ಕಡೆಯಲ್ಲೂ ಅನ್ಯೋನ್ಯಾಭಾವ ಇಟ್ಕೊಳ್ಬೇಕು. ಭೇದ ಅಂತಂದರೆ ಅನ್ಯೋನ್ಯಾಭಾವ, ಇದು ಇದಕ್ಕಿಂತ ಬೇರೆ. ಯಾವುದನ್ನು ಯಾವುದಕ್ಕಿಂತ ಬೇರೆ ಅಂತ ಹೇಳ್ತೇವೋ ಇದು ಇದಕ್ಕಿಂತ ಬೇರೆ. ಇದು ಇದಕ್ಕಿಂತ ಬೇರೆ ಆಗಿದ್ದರೆ ಇದು ಇದಕ್ಕಿಂತ ಬೇರೆ ಆಗಿರುತ್ತೆ. ಇದೇ ಅನ್ಯೋನ್ಯಾಭಾವ. ಘಟ ಪಟಕ್ಕಿಂತ ಬೇರೆ ಆಗಿದೆ ಅಂತಂದರೆ ಪಟ ಘಟಕ್ಕಿಂತ ಬೇರೆ ಆಗಿರುತ್ತೆ. ಇದೇ ಅನ್ಯೋನ್ಯ. ಪರಸ್ಪರ ಅನ್ಯೋನ್ಯ ಅಂದರೆ ಪರಸ್ಪರ ಅದು ಇದಲ್ಲ, ಅದೇ ಅನ್ಯೋನ್ಯಾಭಾವ. ಹಾಗೆ ಇಲ್ಲಿಗ ಘಟವು ಪಟ ಅಲ್ಲ, ಘಟ ಏವ ಅಯಂ ನ ಪಟಃ ಅಂತ ಹೇಳ್ತೇವೆ. ಘಟ ಏವ ಅಯಂ, ಇದು ಘಟವೇ ಅಂದರೆ ಪಟ ಅಲ್ಲ ಅಂತ. ಹಾಗೆ ಇಲ್ಲಿಯೂ ಕೂಡ ಇಲ್ಲೆಲ್ಲ ಕಡೆಯಲ್ಲಿಯೂ ಕೂಡ ಪ್ರತಿಪಾದ್ಯನಾದವನು ವಿಷ್ಣುರೇವ ಅಂದರೆ ಏನರ್ಥ? ನ ವಿರಿಂಚಾದಿಹಿ ಅಂತ. ಬ್ರಹ್ಮಾದಿಗಳು ಯಾರೂ ಕೂಡ ಪ್ರತಿಪಾದ್ಯರಲ್ಲ ಅಂತ ಈ ರೀತಿಯಲ್ಲಿ ತಾದಾತ್ಮ್ಯವನ್ನು ನಿಷೇಧ ಮಾಡಿದ್ದಾರೆ. ಆದ್ದರಿಂದ ಅನ್ಯೋನ್ಯಾಭಾವ ರೂಪವಾಗಿರ್ತಕ್ಕಂಥದ್ದು ಭೇದ. ಭೇದ ಅಂತಂದರೆ ಅನ್ಯೋನ್ಯಾಭಾವ ರೂಪವಾದದ್ದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಭೇದೋ ನಾಮ ಸರ್ವತ್ರ ಅನ್ಯೋನ್ಯಾಭಾವ ಏವ. ಭೇದ ಅಂತಂದರೆ ಪರಸ್ಪರಾಭಾವ ರೂಪವಾದದ್ದು, ಅನ್ಯೋನ್ಯಾಭಾವ ಅಂತ. ಇತಿ ಸಿದ್ಧಾಂತ ನಿರ್ಧಾರಣ. ಭೇದ ಅಂದರೆ ಅನ್ಯೋನ್ಯಾಭಾವ ಅಂತ ನಮ್ಮ ಸಿದ್ಧಾಂತ. ಅದನ್ನು ನಿರ್ಧಾರ ಮಾಡಲಿಕ್ಕೋಸ್ಕರ ಪ್ರಾಗ್ ಭೇದ ಪದೇನ ಅನ್ಯ ಪದೇನ ಚ ಸಾಮಾನ್ಯ ಉಕ್ತ ಭೇದಸ್ಯ, ಹಿಂದೆ ಭೇದ ವ್ಯಪದೇಶ ಅಂತ ಭೇದ ಹೇಳಿದೆ. ಭೇದ ವ್ಯಪದೇಶಾಚ ಅನ್ಯ ಅಂತ ಅನ್ಯ ಪದದಿಂದ ಹೇಳಿದ್ದಾರೆ. ಹೀಗೆ ಭೇದ ಮತ್ತು ಅನ್ಯ ಈ ಪದಗಳಿಂದ ಸಾಮಾನ್ಯವಾಗಿ ಹೇಳಿರ್ತಕ್ಕಂಥ ಭೇದ ಇದೆಯಲ್ಲ, ಅದು ಘಟ ಏವಾಯಂ ನ ಪಟಃ ಇತ್ಯಾದಿವತ್ ವಿಷ್ಣುರೇವ ಅತ್ರ ಪ್ರತಿಪಾದ್ಯಃ ನ ವಿರಿಂಚಾದಿ ಜೀವಾಃ ಇತಿ ಸಾಕ್ಷಾತ್ ನನ್ಯ ಇತರ ತಾದಾತ್ಮ್ಯ ನಿಷೇಧಾತ್ ಅಂತ. ಈ ರೀತಿಯಲ್ಲಿ ಇದು ಘಟವೇ ಆಗಿದೆ ಅಂದರೆ ಪಟ ಅಲ್ಲ, ಇವನು ವಿಷ್ಣುವೇ, ವಿರಿಂಚಾದಿಗಳಲ್ಲ ಎಂಬುದಾಗಿ ಈ ರೀತಿಯಲ್ಲಿ ನ ಪಟಃ ನ ವಿರಿಂಚಾದಿಹಿ ವಿರಿಂಚಾದಿ ಜೀವಾಹ ಅಂತ ಅದರಿಂದ ಸಾಕ್ಷಾತ್ ಏನು ಹೇಳ್ತಾ ಇದ್ದಾರೆ? ಇತರ ತಾದಾತ್ಮ್ಯ ನಿಷೇಧ. ಅಯಂ ಘಟಃ ನ ಪಟಃ ಅಂದರೆ ಇಂದ ಪಟದ ತಾದಾತ್ಮ್ಯವನ್ನು ನಿರಾಕರಣೆ ಮಾಡಿದಂತೆ ಆಯಿತು. ಇದು ಘಟ ಪಟ ಅಲ್ಲ. ಪಟ ಅಲ್ಲ ಅಂತಂದರೆ ಪಟದ ತಾದಾತ್ಮ್ಯ, ಪಟದ ಐಕ್ಯ, ಅದನ್ನು ನಿರಾಕರಣೆ ಮಾಡಿದಂತೆ ಆಯಿತು. ನನಗೆ ಅದರ್ಥ. ಹಾಗೆ ವಿಷ್ಣುರೇವ ಅಯಂ ನ ವಿರಿಂಚಾದಿ ಜೀವಾಹ, ಅಲ್ಲಿ ನಾ ಇದೆ. ನಾ ಅಂದರೆ ಏನರ್ಥ? ವಿರಿಂಚಾದಿ ಜೀವರ ತಾದಾತ್ಮ್ಯವನ್ನು ನಿರಾಕರಣೆ ನಂಜಿನಿಂದ ಮಾಡದಂತೆ ಆಯಿತು. ಆದ್ದರಿಂದ ಅನ್ಯೋನ್ಯಾಭಾವ ರೂಪತಾಂಚ, ಇದು ಅನ್ಯೋನ್ಯಾಭಾವ ಭೇದ ಎಂಬತಕ್ಕಂಥದ್ದು ಅನ್ಯೋನ್ಯಾಭಾವ ರೂಪವೇ ಆಗಿದೆ ಎಂಬತಕ್ಕಂಥದ್ದನ್ನು ಸಾಧನೆ ಮಾಡತಕ್ಕಂತಹ ಮುಂದಿನ ಈ ಶ್ಲೋಕ, ಮುಂದಿನ ಶ್ಲೋಕ, ಒಟ್ಟು 4 ಸೂತ್ರಗಳಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಅದು ಅಲ್ಲಿ ಆನಂದಮಯಾಧಿಕರಣದಲ್ಲಿ ಬರೋದು ಭೇದ ವ್ಯಪದೇಶಾಚ ಅನ್ಯ. ಅಲ್ಲಿ ಅದು ಎಲ್ಲಿ ಹೇಳಿದ್ದು? ದ್ವಿಭಾಧ್ಯಾಯತನಂ ಸ್ವಶಬ್ದಾತ್ ಎಂಬತಕ್ಕಂಥ ಸೂತ್ರದಲ್ಲಿ ಭೇದ ವ್ಯಪದೇಶ ತಂದು ಭೇದ ವ್ಯಪದೇಶಾಚ ಅನ್ಯ ಅಂತ. ಯಾರು ಈ ಆನಂದಮಯ ಇದ್ದಾನಲ್ಲ, ಅದು ಕೋಶ ಅಲ್ಲ, ಜೀವ ಅಲ್ಲ, ಮತ್ತೆ ಯಾರು? ಪರಮಾತ್ಮ.
ಇಲ್ಲೂ ಹೇಳ್ಬೋದು, ಇಲ್ಲೂ ಹೇಳ್ಬೋದು. ಇಲ್ಲೂ ಕೂಡ ಭೇದ ವ್ಯಪದೇಶಾತ್ ಎಂಬಲ್ಲಿ ಭೇದೋಕ್ತೆ ಅಂತ ಹೇಳ್ಬೋದಾಗಿತ್ತು. ಹಾಂ, ಅದೇ ಅಲ್ಲಿ ಆನಂದಮಯಾಧಿಕರಣದಲ್ಲಿ ಸೂತ್ರ ಇರೋದು ಭೇದ ವ್ಯಪದೇಶಾಚ್ಚ ಅನ್ಯ ಅನ್ಯ ಜೀವ. ಜೀವ ಆನಂದಮಯಾಧಿಕರಣ, ಆನಂದಮಯ ಅಲ್ಲ. ಯಾಕೆ? ಆ ಜೀವನಿಗೆ ಇವನಿಂದ ಭೇದವನ್ನು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅನ್ಯ ಅನ್ಯಪದವಾಚ್ಯನಾದವನು ಯಾರು? ಜೀವ. ಅವನು ಆನಂದಮಯನಲ್ಲ. ಯಾಕೆ? ಅಲ್ಲಿ ಹೇತು ಭೇದ ವ್ಯಪದೇಶಾತ್ ಅಂತ. ಹೌದು, ಅಲ್ಲಿ ಅನೇಕ, ಅದೇ ಅಲ್ಲಿ ಅನೇಕ ಕಾರಣವನ್ನು ಹೇಳಿದಾಗ, ಯುಕ್ತಿ ಅನೇಕ ಹೇಳಿದಾಗ ಅವಾಗ ಚ ಶಬ್ದ ಹಾಕ್ತಾರೆ. ಅದೇ ಅದೇ ಅಲ್ಲಿ ಸೂತ್ರ, ಅದಕ್ಕೆ ಅಧಿಕರಣಗಳು ಬೇರೆ. ಅದು ಒಂದೇ ಅಧಿಕರಣದಲ್ಲಿ ಬಂದು ಭೇದ ವ್ಯಪದೇಶಾತ್ ಅನ್ನೋದು ಬೇರೆ ಅಧಿಕರಣ. ಇಲ್ಲಿ ಭೇದ ವ್ಯಪದೇಶಾಚಾರ್ಯ ಅಂದರೆ ಆನಂದಮಯ ಅಧಿಕರಣದಲ್ಲಿ. ಹಾಂ, ಅಲ್ಲಿ ಅಪಗತಾರ್ಥ ಅನ್ನೋದು ಹೇಳಲಿಕ್ಕೆ ಬರುತ್ತೆ. ಇಲ್ಲಿ ಭೇದ ಅಂದರೂ ಕೂಡ ಅದು ಅತಾತ್ವಿಕ ಭೇದ ಅಲ್ಲ, ಆ ಅರ್ಥ ಹೇಳಲಿಕ್ಕೆ ಬದೇ ಬರುತ್ತೆ. ಹೌದು, ಅಲ್ಲಿ ಬೇರೆ ಬೇರೆ ಸರ್ ಆ ಅರ್ಥ ಹೇಳ್ಬೋದು. ಅದು ಹೇಳಲಿಕ್ಕೆ ಬಂದೇ ಬರುತ್ತೆ, ಎಲ್ಲ ಕಡೆಯಲ್ಲೂ ಹೇಳಲಿಕ್ಕೆ ಬರುತ್ತೆ. ಅದು ಸಿದ್ಧಾಂತಕ್ಕೆ ವಿರೋಧ ಅಲ್ವೇ ಅಲ್ಲ. ಹಾಂ, ಬಂದೇ ಬರುತ್ತೆ. ಹೌದು. ಹ್ಞೂ ಇಲ್ಲೂ ಕೂಡ ಆನಂದಮಯಾಧಿಕರಣದಲ್ಲಿಯೂ ಕೂಡ ಭೇದ ಅಂತ ಹೇಳಿದಾಗ ಅದನ್ನು ಅತಾತ್ವಿಕ ಭೇದ ಅಂತ ಇಟ್ಕೊಳ್ಬಾರದು. ಅದನ್ನು ಹೇಳಕ್ಕೋಸ್ಕರವೇ ವ್ಯಪದೇಶಾತ್ ಅಂತ ಹೇಳಿದ್ದಾರೆ. ಅದೆಲ್ಲ ಅಲ್ಲೇ ಅಲ್ಲ, ಅದಕ್ಕೇನು ವಿರೋಧ ಇಲ್ಲ. ಹಾಂ, ತದಾತ್ಮ ತಾದಾತ್ಮ್ಯ, ತದಾತ್ಮದ ಭಾವ ತಾದಾತ್ಮ್ಯ. ಇದು ಇದರ ಸ್ವರೂಪ ಆಗಿದೆ. ಅಂದರೆ ತದಾತ್ಮ ಇದರ ಆತ್ಮ ಅಂದರೆ ಸ್ವರೂಪ, ಇದು ತದಾತ್ಮ ಇದರ ಸ್ವರೂಪ ಆಗಿದೆ. ಇದರಲ್ಲಿರ್ತಕ್ಕಂಥ ಧರ್ಮ ತಾದಾತ್ಮ್ಯ, ತದಾತ್ಮದ ಧರ್ಮ, ಘಟದಲ್ಲಿರುವ ಧರ್ಮ ಘಟತ್ವ. ಇದು ಪುಸ್ತಕ. ಯಾಕೆ? ಪುಸ್ತಕತ್ವ ಇದೆ. ಇದು ಪುಸ್ತಕ. ಯಾಕೆ? ಪುಸ್ತಕತ್ವ ಇಲ್ಲಿದೆ. ಆಯಿತಾ? ಇದು ತದಾತ್ಮ. ಯಾಕೆ? ತಾದಾತ್ಮ್ಯ ಇದೆ. ಇದು ಅದು ಒಂದು. ಯಾಕೆ? ಇದರಲ್ಲಿ ತಾದಾತ್ಮ್ಯ ಇದೆ. ಅಂದರೆ ತದಾತ್ಮ ಅಂದರೆ ಅದೇ ಸ್ವರೂಪ ಅಂತ ಅರ್ಥ. ಘಟ ಪಟ ಎರಡೂ ಕೂಡ ತದಾತ್ಮ ಒಂದೇ. ಯಾಕೆ? ಅಲ್ಲಿ ತಾದಾತ್ಮ್ಯ ಇದೆ. ಎಲ್ಲ ಜಗತ್ತು ಸರ್ವಂ ಖಲ್ವಿದಂ ಬ್ರಹ್ಮ ಅಲ್ವಾ? ಹಾಂ, ಜಗತ್ತೆಲ್ಲವೂ ಕೂಡ ತದಾತ್ಮ. ಜಗತ್ತಿನಲ್ಲಿ ತಾದಾತ್ಮ್ಯ. ಜಗತ್ತೆಲ್ಲವೂ ಕೂಡ ಬ್ರಹ್ಮನ ಸ್ವರೂಪ ತದಾತ್ಮ. ಜಗತ್ತಿನಲ್ಲಿ ಬ್ರಹ್ಮನ ತಾದಾತ್ಮ್ಯ. ಜಗತ್ತೆಲ್ಲವೂ ನೋಡಿ ಶಬ್ದ ಪ್ರಯೋಗ. ಜಗತ್ತು ತದಾತ್ಮ, ಜಗತ್ತಿನಲ್ಲಿ ತಾದಾತ್ಮ್ಯ. ಇದು ಘಟ, ಇದರಲ್ಲಿ ಘಟತ್ವ. ಜಗತ್ತು ಬ್ರಹ್ಮನ ಸ್ವರೂಪ, ಜಗತ್ತು ತದಾತ್ಮ. ಜಗತ್ತು ಬ್ರಹ್ಮನ ಸ್ವರೂಪ, ಜಗತ್ತು ತದಾತ್ಮ. ಜಗತ್ತಿನಲ್ಲಿ ಬ್ರಹ್ಮನ ತಾದಾತ್ಮ್ಯ. ತಾದಾತ್ಮ ಅನ್ನೋದನ್ನೇ ಧರ್ಮವನ್ನಿಟ್ಟುಕೊಂಡು ತಾದಾತ್ಮ್ಯ. ಜಗತ್ತು ತಾದಾತ್ಮ್ಯ ಅಂತ ಶಬ್ದ ಪ್ರಯೋಗ ಇಲ್ಲ. ಜಗತ್ತು ತಾದಾತ್ಮ್ಯ ಅಂತ ಶಬ್ದ ಪ್ರಯೋಗ ಇಲ್ಲ. ಜಗತ್ತಿನಲ್ಲಿ ತಾದಾತ್ಮ್ಯ. ಇದು ಘಟತ್ವ ಅಲ್ಲ, ಇದು ಪುಸ್ತಕತ್ವ ಅಲ್ಲ, ಇದು ಇದರಲ್ಲಿ ಪುಸ್ತಕತ್ವ. ಇದರಲ್ಲಿ ಪುಸ್ತಕತ್ವ, ಇದು ಪುಸ್ತಕ. ಅದು ತಾದಾತ್ಮ್ಯ ಅನ್ನೋದು ಧರ್ಮ. ಜೀವರಲ್ಲಿ ಬ್ರಹ್ಮನ ತಾದಾತ್ಮ್ಯ ಇದೆ. ಅಂದರೆ ಏನರ್ಥ? ಜೀವರು ಬ್ರಹ್ಮಸ್ವರೂಪ. ಜೀವರು ಬ್ರಹ್ಮಸ್ವರೂಪ. ನೋಡಿ, ಇದು ಪ್ರಥಮ ವಿಭಕ್ತಿಯಲ್ಲಿ ಪ್ರಯೋಗ ಮಾಡ್ತಾ ಇರೋದು. ಜೀವರು ಬ್ರಹ್ಮಸ್ವರೂಪರಾಗಿದ್ದಾರೆ ಪ್ರಥಮ ವಿಭಕ್ತಿಯಲ್ಲಿ. ಜೀವರಲ್ಲಿ ಬ್ರಹ್ಮನ ತಾದಾತ್ಮ್ಯ ಇದೆ ಜೀವನಲ್ಲಿ ಅಂತ ಅಧಿಕರಣ. ಬ್ರಹ್ಮನ ತಾದಾತ್ಮ್ಯ ಧರ್ಮ, ಅದನ್ನು ಹೇಳ್ತಾ ಇದ್ದೇವೆ. ಇದು ಪುಸ್ತಕ, ಇದರಲ್ಲಿ ಪುಸ್ತಕತ್ವ. ಎರಡೂ ಒಂದೇನೆ. ಇದರಲ್ಲಿ ಪುಸ್ತಕತ್ವ ಇದೆ ಅಂದರೂ ಇದು ಪುಸ್ತಕ ಅಂದರೂ ಒಂದೇ.
ಹಾಗೆ ಜಗತ್ತು ಬ್ರಹ್ಮನ ಸ್ವರೂಪ, ಜಗತ್ತಿನಲ್ಲಿ ಬ್ರಹ್ಮನ ತಾದಾತ್ಮ್ಯ ಇದೆ, ಎರಡೂ ಒಂದೇ. ತದಾತ್ಮ ಅನ್ನೋದು ತಾದಾತ್ಮ್ಯ ಧರ್ಮ, ತಾದಾತ್ಮ್ಯ ಧರ್ಮ. ತಪ್ಪು ಇಲ್ಲಲ್ಲ, ಅಪ್ಪ ಮಗ ಒಂದೇನಾ? ಇದ್ರೂ ಕೂಡ ತಾದಾತ್ಮ್ಯ ಇಲ್ಲ. ತಾದಾತ್ಮ್ಯ ಅಂದರೆ ಏನರ್ಥ? ಅದೇ ಇದು ನಾರಾಯಣನಿಗೂ ಕೃಷ್ಣನಿಗೂ ತಾದಾತ್ಮ್ಯ, ನಾರಾಯಣನಿಗೂ ವಾಸುದೇವನಿಗೂ ತಾದಾತ್ಮ್ಯ, ರಾಮನಿಗೂ ಕೃಷ್ಣನಿಗೂ ತಾದಾತ್ಮ್ಯ, ನಾರಾಯಣನಿಗೂ ವಿರಂಚಿಗೂ ಬ್ರಹ್ಮನಿಗೂ ತಾದಾತ್ಮ್ಯ ಇಲ್ಲ. ನಾರಾಯಣನಿಗೂ ಚತುರ್ಮುಖನಿಗೂ ತಾದಾತ್ಮ್ಯ ಹೇಳಲಿಕ್ಕೆ ಬರ. ತಾದಾತ್ಮ್ಯ ಅಂದರೆ ಐಕ್ಯ. ತದಾತ್ಮನಃ ಭಾವಃ ತಾದಾತ್ಮ್ಯಂ. ವಿಶೇಷಣೇನ ಭೇದಸ್ಯ ವ್ಯಪದೇಶೇನ ಚ ಇತ್ಯನೇನ, ಇಲ್ಲಿ ವಿಶೇಷಣೇನ ಭೇದಸ್ಯ ವ್ಯಪದೇಶೇನ ಚ ಅಂತ ಇದು ವಾದಿರಾಜರು ಹೇಳಿದ್ದಾರೆ. ಆದ್ದರಿಂದ ಏನು ಇಟ್ಕೊಳ್ಬೇಕು ಅಂತಂದರೆ ವಿಶೇಷೇಣ ಭೇದ ವ್ಯಪದೇಶಾಭ್ಯಾಂಚನೇತರೌ ಇತಿ ಸೂತ್ರಂ ಸಂಗೃಹ್ಣಾತಿ ಅಂತ. ಏನು ಯಾವುದು ಅದನ್ನು ಹೇಳ್ತಾ ಇದ್ದಾರೆ. ವಿಶೇಷಣೇನ ಯಸ್ ಸರ್ವಜ್ಞ ಇತ್ಯುಕ್ತ ಸರ್ವಜ್ಞತ್ವ ವಿಶೇಷಣೇನ ಆಯ್ತಾ, ಭೇದ ವ್ಯಪದೇಶೇನ ತಸ್ಮಾತ್ ತದೇತದ್ ಬ್ರಹ್ಮನಾಮ ರೂಪಂಚ ಜಾಯತೆ ಇತಿ ಶ್ರುತೌ ತಸ್ಮಾತ್ ಮೂಲಬ್ರಹ್ಮಣಃ ಏತತ್ ಬ್ರಹ್ಮ ಚತುರ್ಮುಖಾಖ್ಯಂ ಬ್ರಹ್ಮ ಜಾಯತೆ ಇತಿ ಭೇದ ವ್ಯಪದೇಶೇನ ಚ ಇತರೌ ಪ್ರಕೃತಿವಿರಿಂಚೌ ನ ನೇತಿ ಚ ಪ್ರಕೃತಿವಿರಿಂಚಾಭ್ಯಾಂ ಭೇದಂ ಸಂಯುಕ್ತಿಕಂ ಆಹ ಇತಿ ಸಂಬಂಧ ಅಂತ. ಅದೃಶ್ಯತ್ವಾಧಿಕರಣದಲ್ಲಿ ಬರತಕ್ಕಂಥದ್ದು, ಅದೃಶ್ಯತ್ವಾಧಿಕರಣದಲ್ಲಿ ಬರತಕ್ಕಂಥದ್ದು ವಿಶೇಷೇಣ ಭೇದ ವ್ಯಪದೇಶಾಭ್ಯಾಂಚ ನೇತರೌ ಎಂಬತಕ್ಕಂಥ ಸೂತ್ರ. ಹಾಂ, ನ ಇತರೌ, ಇತರೌ ಇಬ್ಬರು, ನ ಅಲ್ಲ, ಏನಲ್ಲ ಅಂತಂದರೆ ಅದೃಶ್ಯತ್ವ ಧರ್ಮವುಳ್ಳವರಲ್ಲ. ಅದೃಶ್ಯತ್ವ ಧರ್ಮವುಳ್ಳವರು ಯಾರಲ್ಲ? ಯತ್ತದೃಶ್ಯಂ ಅಗ್ರಾಹ್ಯಂ ಎಂಬತಕ್ಕಂಥ ಅದೃಶ್ಯತ್ವ. ಆ ಅದೃಶ್ಯತ್ವ ಉಳ್ಳವರು ಯಾರು ಅಂತಂದರೆ ನ ಇತರೌ, ಪ್ರಕೃತಿಯಾಗಲಿ ಬ್ರಹ್ಮ ಆಗಲಿ ಅಲ್ಲ, ಪರಮಾತ್ಮನೇ. ಯಾಕೆ? ವಿಶೇಷೇಣ ಭೇದ ವ್ಯಪದೇಶಾಭ್ಯಾಂ ಅಂತ ಯುಕ್ತಿಯನ್ನು ಹೇಳಿದ್ದಾರೆ. ಅಲ್ಲಿ ವಿಶೇಷೇಣ ಅಂದರೆ ಏನರ್ಥ? ವಿಶೇಷಣೇನ ಅಂದರೆ ಏನರ್ಥ? ಯಸ್ಸರ್ವಜ್ಞ ಎಂಬುದಾಗಿ ಹೇಳಿದ್ದಾರೆ. ಆ ಶ್ರುತಿಯಲ್ಲಿ ಎಲ್ಲಿ ಅದೃಶ್ಯತ್ವವನ್ನು ಹೇಳ್ತಾ ಇದ್ದಾರೋ ಅಲ್ಲಿ ಸರ್ವಜ್ಞತ್ವವನ್ನು ಹೇಳಿದ್ದಾರೆ. ಎಲ್ಲಿ ಅದೃಶ್ಯತ್ವವನ್ನು ಹೇಳಿದ್ದಾರೋ ಅಲ್ಲಿ ಸರ್ವಜ್ಞತ್ವವನ್ನು ಹೇಳಿದ್ದಾರೆ. ಅಂದರೆ ಸರ್ವಜ್ಞತ್ವ ರೂಪವಾದ ವಿಶೇಷಣದಿಂದ. ಹಾಗೆ ಭೇದ ವ್ಯಪದೇಶೇನ ಭೇದವನ್ನು ಹೇಳಿದ್ದಾರೆ. ಅದು ಹೇಗೆ ಅಂತಂದರೆ ತಸ್ಮಾತ್ ಏತತ್ ನಾಮರೂಪಂಚ ಜಾಯತೆ, ಅದರಿಂದ ಸರ್ವಜ್ಞವಾದ ಯಾವುದಿದೆಯೋ ವಸ್ತು ಅದರಿಂದ ಈ ನಾಮಾತ್ಮಕ ರೂಪಾತ್ಮಕ ಪ್ರಪಂಚದ ಉತ್ಪತ್ತಿ, ನಾಮಾತ್ಮಕ ರೂಪಾತ್ಮಕ ಪ್ರಪಂಚದ ಉತ್ಪತ್ತಿಯನ್ನು ಹೇಳಿದ್ದಾರೆ. ಈ ಎಲ್ಲ ಜಗತ್ತಿನ ಜನ್ಮವನ್ನು ಹೇಳಿದ್ದಾರೆ. ಯಾವುದ್ರ ನಾಮಾತ್ಮಕ ಪ್ರಪಂಚ ರೂಪಾತ್ಮಕ ಪ್ರಪಂಚ ಅಂದರೆ ಪ್ರಕೃತಿ ಬ್ರಹ್ಮಾದಿಗಳು. ಪ್ರಕೃತಿ ಬ್ರಹ್ಮಾದಿಗಳೆಲ್ಲ ತಸ್ಮಾತ್ ಅವನಿಂದ, ಸರ್ವಜ್ಞನಾದವನಿಂದ ಉತ್ಪತ್ತಿಯನ್ನು ಹೊಂದ್ತಾ ಇದ್ದಾವೆ. ಅಂದರೆ ಉತ್ಪತ್ತಿಯನ್ನು ಹೊಂದತಕ್ಕಂಥವುಗಳು ಉತ್ಪಾದಕ, ಸೃಷ್ಟಿಗೆ ಕಾರಣವಾಗಿರ್ತಕ್ಕ ಒಂದೇ ಆಗುತ್ತಾ? ಘಟದಿಂದ ಘಟ ಹುಟ್ಟಿತು, ನನ್ನಿಂದ ನಾನು ಹುಟ್ಟಿದೆ, ನಂಗೆ ಅಪ್ಪ ಅಮ್ಮ ಯಾರೂ ಕಾರಣ ಅಲ್ಲ, ನಾನಿಂದ ನಾನೇ ಹುಟ್ಟಿದೆ. ಯಾರಾದರೂ ಹೇಳ್ತಾರಾ? ತನಗೆ ತಾನು ಕಾರಣ ಅಲ್ಲ. ಆದ್ದರಿಂದ ಇಲ್ಲಿ ತಸ್ಮಾತ್ ರೂಪಂ ಅನ್ನಂಚ ಜಾಯತೆ ಅಂತ. ಯಾವುದು ಸರ್ವಜ್ಞವಾದ ವಸ್ತು ಇದೆಯೋ ಅದರಿಂದ ನಾಮಾತ್ಮಕ ಪ್ರಪಂಚ ರೂಪಾತ್ಮಕ ಪ್ರಪಂಚ ಇದು ಉತ್ಪತ್ತಿ ಆಗ್ತಾ ಇದೆ. ಏನು ನಾಮಾತ್ಮಕ ಪ್ರಪಂಚ ರೂಪಾತ್ಮಕ ಪ್ರಪಂಚ ಅಂದರೆ? ಪುಸ್ತಕ ಹುಟ್ಟಿತು, ಆ
ಆ ಪುಸ್ತಕ ವಸ್ತುವಿಗೆ ಪುಸ್ತಕ ಅಂತ ಹೆಸರು. ಯಾರು ಇಟ್ರಿದನ್ನ? ಪುಸ್ತಕವನ್ನು ಪುಸ್ತಕ ಅಂತ ಕರಿಬೇಕು. ನಾಮ. ಪುಸ್ತಕ ವಸ್ತುವಿಗೆ ಪುಸ್ತಕ ಎಂಬತಕ್ಕಂಥ ನಾಮ. ಯಾರು ಮಾಡಿದ್ದು? ನೀವು ನಾಮಕರಣ ಮಾಡಿದ್ರ? ಇಲ್ಲ. ಅದು ಯಾರು ಮಾಡಿದ್ದು? ದೇವರೇ ಅಲ್ವಾ? ಹಾಗೆ ಆ ಪುಸ್ತಕ ಶಬ್ದದಿಂದ ವಾಚ್ಯವಾಗಿರ್ತಕ್ಕಂಥ ವಸ್ತು ಅದು ರೂಪಾತ್ಮಕ ಪ್ರಪಂಚ. ರೂಪಾತ್ಮಕ ಪ್ರಪಂಚ ಅಂತಂದರೆ ವಸ್ತು. ಆ ನಾಮಾತ್ಮಕ ಪ್ರಪಂಚ ಅಂದರೆ ವಸ್ತುವನ್ನು ಕರೆತಕ್ಕಂಥ ನಾಮ. ಇದು ಯಾರು ಸೃಷ್ಟಿ ಮಾಡಿದ್ದು? ಪರಮಾತ್ಮ. ಆದ್ದರಿಂದ ಈ ಎಲ್ಲ ಪ್ರಕೃತಿ, ಬ್ರಹ್ಮ ಮೊದಲಾದವರೆಲ್ಲ ಯಾವುದ್ರಲ್ಲಿ ಸೇರ್ತಾರವರು? ನಾಮಾತ್ಮಕ ರೂಪಾತ್ಮಕ ಪ್ರಪಂಚದಲ್ಲಿ ಸೇರ್ತಾ ಇದ್ದಾರೆ. ಅವರೆಲ್ಲ ಇವನಿಂದ ಹುಟ್ಟಿದ್ದಾರೆ ಅಂತ ಹೇಳ್ತಾ ಇರೋದರಿಂದಾಗಿ ಭೇದ ವ್ಯಪದೇಶ. ಅದರಿಂದಾಗಿ ಇಲ್ಲಿ ಅದೃಶ್ಯನಾಗಿರ್ತಕ್ಕಂಥವನು ಯಾರು ಅಂತಂದರೆ ವಿಷ್ಣುವೇ ಆಗಬೇಕು. ಇತಿ ತಸ್ಮಾತ್ ಅಂದ್ರೇನು? ಮೂಲ ಬ್ರಹ್ಮಣ, ಯಾರು ಮುಖ್ಯ ಬ್ರಹ್ಮ ಇದ್ದಾನೋ ಅವನಿಂದ ಏತದ್ ಬ್ರಹ್ಮ ಚತುರ್ಮುಖಾಖ್ಯಂ ಬ್ರಹ್ಮ ಜಾಯತೆ ಅಂತ. ಇಂತಹ ತಸ್ಮಾದೇತದ್ ಬ್ರಹ್ಮ ನಾಮರೂಪಂಚ ಜಾಯತೆ. ಎರಡಿದೆ ಅಲ್ಲಿ. ಬ್ರಹ್ಮ ಚತುರ್ಮುಖನೂ ಇದ್ದಾನೆ, ಹಾಗೆ ರೂಪಮನ್ನಂಚ. ಹಾಗೆಯೇ ರೂಪ ಮತ್ತು ಅನ್ನ ಇವುಗಳ ಉತ್ಪತ್ತಿಯನ್ನು ಹೇಳಿದ್ದಾರೆ. ಹೀಗೆ ಭೇದ ವ್ಯಪದೇಶೇನ ಉತ್ಪಾದ್ಯ ಉತ್ಪಾದಕ ಭಾವವನ್ನು ಹೇಳಿದ್ದಾರೆ. ಭೇದ ಉತ್ಪಾದ್ಯ ಹುಟ್ಟೋದು, ಉತ್ಪಾದಕ ಕಾರಣವಾದದ್ದು. ಈ ಭೇದ ಹೇಳಿರೋದ್ರಿಂದ ಇತರವು ಯಾವುದದು? ವಿರಿಂಚಿ ಪ್ರಕೃತಿ ವಿರಿಂಚವು. ಪ್ರಕೃತಿ ಮತ್ತು ವಿರಿಂಚಿ ಇವ ಬ್ರಹ್ಮ ನ, ಇವರು ಅದೃಶ್ಯ ಅಲ್ಲ, ಅದೃಶ್ಯರಾದವರಲ್ಲ, ಶ್ರುತಿ ಪ್ರತಿಪಾದ್ಯರಲ್ಲ. ಅದೃಶ್ಯತ್ವ ಶ್ರುತಿ ಪ್ರತಿಪಾದ್ಯರಲ್ಲ. ಅದೃಶ್ಯ ಕಣ್ಣಿಗೆ ಕಾಣದೇ ಇರುವವನು. ಇತಿ ಪ್ರಕೃತಿ ವಿರಿಂಚಾಭ್ಯಾಂಚ ಪ್ರಕೃತಿ ವಿರಿಂಚಾಭ್ಯಾಂ ಭೇದಂ ಸಯುಕ್ತಿಕಮಾಹ. ಯುಕ್ತಿ ಸಹಿತವಾಗಿ ಹೇಳಿದ್ದಾರೆ. ಯಾಕೆ? ಏನು ಯುಕ್ತಿ? ಒಂದು ಸರ್ವಜ್ಞತ್ವ ಇದೆ, ಆದ್ದರಿಂದ. ಎರಡನೇದು ಅವನಿಂದ ಹುಟ್ಟಿದೆ, ತಸ್ಮಾತ್ ಜಾಯತೆ, ಅವನಿಂದ ಹುಟ್ಟಿದೆ. ಅದರಿಂದ ಯಾವುದು ಹುಟ್ಟಿದೆಯೋ ಅದು, ಯಾರು ಜನಕ ಆಗಿದ್ದಾನ ಅವನು ಒಂದೇ ಆಗುತ್ತಾ? ಹುಟ್ಟಿದ್ದು ಮತ್ತು ಉತ್ಪಾದಕನಾದವನು ಬೇರೆ ಆಗಿರಲೇಬೇಕು. ಹಾಂ, ಪ್ರಕೃತೆ ವಿರಿಂಚಸ್ಯ ಚ ವಿಷ್ಣು ಭಿನ್ನತ್ವೇ ಸಿದ್ಧೆ ತದಿತರ ಚೇತನಾನಾಂ ಅಚೇತನಾನಾಂಚ ಭಿನ್ನತ್ವಸ್ಯ ಕೈಮುತ್ಯ ಸಿದ್ಧತ್ವಾತ್ ಚೇತನಾಚೇತನ ಆತ್ಮಕ ಜಗದ್ಭೇದ ಸಿದ್ಧಿ ಇತಿ ಭಾವಃ. ಪ್ರಕೃತಿ ಮತ್ತು ವಿರಿಂಚ ಇವರಿಂದ ಅಲ್ಲಿ ಬ್ರಹ್ಮ ಚೇತನ, ರೂಪಮನ್ನಂ ಪ್ರಕೃತಿ. ಆದ್ದರಿಂದ ಪರಮಾತ್ಮನಿಗೂ ಬ್ರಹ್ಮದೇವರಿಗೂ, ಪರಮಾತ್ಮನಿಗೂ ಪ್ರಕೃತಿ, ಇವುಗಳಿಂದಲೂ ಭೇದ ಸಿದ್ಧ ಆಯಿತು. ಆದ್ದರಿಂದ ಅವರಿಬ್ಬರೇನಾಗಿದ್ದಾರೆ? ಪ್ರಕೃತಿ ಅನ್ನೋದು ಅಚೇತನ, ಬ್ರಹ್ಮಚೇತನ. ಹಾಗಾದರೆ ಚೇತನನಾದ ಬ್ರಹ್ಮನಿಂದ ಅಚೇತನವಾದ ಪ್ರಕೃತಿಯಿಂದ ಪರಮಾತ್ಮನಿಗೆ ಭೇದ ಸಿದ್ಧ ಆಯಿತು ಅಂತಾದರೆ ಎಲ್ಲ ಚೇತನರಿಂದಲೂ ಎಲ್ಲ ಜಡವಸ್ತುಗಳಿಂದಲೂ ಕೂಡ ಪರಮಾತ್ಮನಿಗೆ ಭೇದ ಸಿದ್ಧ ಆಗಿಯೇ ಆಗುತ್ತೆ. ಯಾವುದು ಶ್ರೇಷ್ಠವಾಗಿರ್ತಕ್ಕಂತಹ ಚೇತನ, ಅದರಿಂದಲೇ ಪರಮಾತ್ಮನಿಗೆ ಭೇದ ಇದೆ ಅಂತಂದಮೇಲೆ ಇನ್ನು ಸಣ್ಣ ಸಣ್ಣ ಚೇತನಗಳಿಂದ ಭೇದ ಇದೆ ಅಂತ ಏನು ಹೇಳಬೇಕು? ಉತ್ತಮವಾದಂತಹದ್ದು ಪ್ರಕೃತಿ, ಶ್ರೇಷ್ಠವಾದದ್ದು, ಅದರಿಂದಲೇ ಪರಮಾತ್ಮನಿಗೆ ಭೇದ ಇದೆ ಅಂತಂದ ಮೇಲೆ ಉಳಿದ ಸಣ್ಣ ಸಣ್ಣ ಜಡ ಪದಾರ್ಥಗಳಿಂದ ಭೇದ ಇದೆ ಅಂತ ಏನು ಹೇಳಬೇಕು? ಕೈಮುತ್ಯ ನ್ಯಾಯದಿಂದ ಸಿದ್ಧವಾಗುತ್ತೆ. ಪ್ರಕೃತೇ ವಿರಿಂಚಸ್ಯ ಚ ವಿಷ್ಣು ಭಿನ್ನತ್ವೆ. ಪ್ರಕೃತಿ ಮತ್ತು ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನಿಂದ ಭಿನ್ನರಾಗಿದ್ದಾರೆ ಅಂತಂದರೆ ಭಿನ್ನತ್ವೇ ಸಿದ್ಧ ಆಯಿತು ಅಂತಂದರೆ ತದಿತರ ಚೇತನಾನಾಂ ಅಚೇತನಾನಾಂಚ, ಆ ಬ್ರಹ್ಮ ಮತ್ತು ಪ್ರಕೃತಿ ಇವುಗಳಿಗಿಂತ ಬೇರೆಯಾಗಿರ್ತಕ್ಕಂಥ ಚೇತನ ಅಚೇತನ ಇವುಗಳಿಗಿಂತ ಪರಮಾತ್ಮ ಭಿನ್ನನಾಗಿದ್ದಾನೆ ಎಂತಕ್ಕಂಥದ್ದು ಕೈಮುತ್ಯ ನ್ಯಾಯದಿಂದ ಸಿದ್ಧವಾಗುತ್ತೆ. ಆದ್ದರಿಂದ ಚೇತನಾತ್ಮಕ ಜಗದ್ಭೇದ ಸಿದ್ಧಿ. ಪರಮಾತ್ಮನಲ್ಲಿ ಚೇತನಾತ್ಮಕವಾದ ಜಗತ್ತಿಗಿಂತ ಭಿನ್ನನಾಗಿದ್ದಾನೆ ಎಂಬುದಾಗಿ ಭೇದ ಸಿದ್ಧವಾಗುತ್ತೆ. ನಮ್ಮ ಸಿದ್ಧಾಂತ ಪ್ರಕಾರ ಎಲ್ಲ ಸೂತ್ರಗಳು ಕೂಡ ಭೇದವನ್ನೇ ಹೇಳಿದೆ. ವಿಶೇಷವಾಗಿ ಶಬ್ದವನ್ನು ಹೇಳಿ
ಭೇದವನ್ನು ಹೇಳ್ತಾ ಇದ್ದಾರೆ. ಈಗ ಜನ್ಮಾದ್ಯಸ್ಯ ಯತಃ ಈ ಸೂತ್ರದಲ್ಲಿ ಭೇದ ಹೇಳಿದಾರೋ ಇಲ್ವೋ? ಎಲ್ಲಿ ಹೇಳಿದ್ದಾರೆ? ಹೇಳಿಲ್ಲ ಅಂತ ಹೇಳ್ತೀರ. ಹಾಗಾದರೆ ಅಲ್ಲಿ ಭೇದ ಸೂಚಿತ, ಇಲ್ಲಿ ಉಕ್ತ. ಇಲ್ಲಿ ಸ್ಪಷ್ಟವಾಗಿ ಭೇದವನ್ನೇ ಹೇಳಿದ್ದಾರೆ, ಅಲ್ಲಿ ಸೂಚಿತ. ಅಲ್ಲಿ ಸೂಚನೆ ಹೇಗೆ ಮಾಡಿದ್ದಾರೆ? ಜಗಜ್ಜನ್ಮಾದಿ ಕಾರಣತ್ವವನ್ನು ಹೇಳಿದ್ದಾರೆ. ಜಗಜ್ಜನ್ಮಾದಿ ಕಾರಣತ್ವ ಜೀವನಲ್ಲಿ ಇಲ್ಲ, ಆದ್ದರಿಂದ ಭೇದ ಸೂಚಿತ ಆಯಿತು. ಹಾಂ, ಅದನ್ನೇ ಹೇಳಿದ್ದು. ಭೇದ ಸೌರಭ ಮುಖ್ಯಾರ್ಥ, ಅದನ್ನು ಬೆಳಿಗ್ಗೆ ಬಂತಲ್ಲ, ಭೇದ ಸೌರದ ಮುಖ್ಯಾರ್ಥ ಅದನ್ನು ಹೇಳ್ತಕ್ಕಂಥ. ಹೌದು, ಹಾಂ, ಅದು ಸ್ಥಿತ್ಯಜನಾಭ್ಯಾಂಚ ಅದನ್ನು ಅದು ಮೊದಲೇನೆ ಪ್ರಾರಂಭ ಆಯಿತು. ಇವಾಗ ಅಲ್ಲಿ ಹೇಳಿದ್ದು ಮೊದಲು ಏನವರು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಇದರಿಂದ ಅಭೇದವನ್ನು ಹೇಳಿದ್ರು. ಆ ಅಭೇದ ಏನು? ಸತ್ಯಂ ಜ್ಞಾನಂ ಸರಿ, ಅನಂತ ಅಂದರೆ ಏನು? ವಸ್ತು ಅಭೇದ ಅಂತ ಹೇಳಿದ್ರು. ಅದನ್ನು ನಿರಾಕರಣೆ ಮಾಡಿದರು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬಲ್ಲಿ ಅನಂತ ಶಬ್ದದಿಂದ ಅವರು ಇತರ ವಸ್ತುಗಳಿಗೆ ಬ್ರಹ್ಮನಿಂದ ಅಭೇದವನ್ನು ಹೇಳ್ತಾರೆ. ಅದಲ್ಲ ಅಂಥೇಳಿ ಹೇಳಿದರು. ಅನಂತರದಲ್ಲಿ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನಂದಮಯಾಭ್ಯಾಸಾತ್ ಇತ್ಯಾದಿ ಸೂತ್ರಗಳ ವಿಚಾರವನ್ನು ಮಾಡಿದ್ದು. ಭಗವಂತನಲ್ಲಿ ಆ ಅನಂತತ್ವವನ್ನು ಉಪಾದನೆ ಮಾಡಬೇಕು, ಭೇದವನ್ನು ಹೇಳದಂತೆ ಆಯಿತು ಅಂತ ಹೇಳಲಿಕ್ಕೋಸ್ಕರವೇ ಅದನ್ನೆಲ್ಲ ಸಮರ್ಥನೆ ಮಾಡಿದ್ದು. ಇವಾಗ ಸ್ಪಷ್ಟವಾಗಿ ಸೂತ್ರದಲ್ಲಿ ಭೇದವನ್ನು ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಶಾರೀರೋನುಪಪತ್ತೇರ್ನ ನೇತರೋನುಪಪತ್ತಿತಃ ಇತಿ ಸೂತ್ರದ್ವಯೇ ಚೋಕ್ತೋ ಭಿನ್ನೋ ಜೀವಸ್ಸ ಯುಕ್ತಿಕಂ. ಹಿಂದೆ ವಿಶೇಷೇಣ ಭೇದವ್ಯಪದೇಶಾಭ್ಯಾಂಚ ನೇತರೌ ಎಂಬತಕ್ಕಂಥ ಒಂದು ಸೂತ್ರವನ್ನು ಹೇಳಿದರು. ಇಲ್ಲಿಗ 2 ಸೂತ್ರವನ್ನು ಹೇಳ್ತಾ ಇದ್ದರು. ಒಟ್ಟು 4 ಸೂತ್ರ ಅಂತ ಹೇಳಿದ್ರು. ಈ ಶ್ಲೋಕದಲ್ಲಿ ಇನ್ನು 2 ಸೂತ್ರವನ್ನು ಹೇಳಿದ್ದಾರೆ. ಏನದು? ಶಾರೀರೋ ಅನುಪಪತ್ತೇಹೇ ಅಂತ. ಏನದು? ಅನುಪಪತ್ತೇಸ್ತು ನ ಶಾರೀರ ಅಂತ ಒಂದು ಸೂತ್ರ, ಅನುಪಪತ್ತೇಸ್ತು ನ ಶಾರೀರ ಅಂತ ಒಂದು ಸೂತ್ರ. ಆಮೇಲೆ ನೇತರೋ ಅನುಪಪತ್ತೇಹೇ ನೇತರೋ ಅನುಪಪತ್ತೇ ಅಂತಲೇ ಒಂದು ಸೂತ್ರ. ಈ 2 ಸೂತ್ರಗಳಲ್ಲಿಯೂ ಕೂಡ ಸೂತ್ರದ್ವಯೇ ಚ ಜೀವ ಭಿನ್ನ ಸಯುಕ್ತಿಕಂ ಉಕ್ತಃ ಅಂತ. ಜೀವ ಪರಮಾತ್ಮನಿಂದ ಭಿನ್ನನಾಗಿದ್ದಾನೆ ಎಂಬುದನ್ನು ಯುಕ್ತಿ ಸಹಿತವಾಗಿ ಹೇಳಿದ್ದಾರೆ. ಅಂದರೆ ಜೀವನಿಗೆ ಪರಮಾತ್ಮನಿಂದ ಭೇದ, ಅದನ್ನು ಈ 2 ಸೂತ್ರಗಳಲ್ಲಿ ಯುಕ್ತಿ ಸಹಿತವಾಗಿ ಹೇಳಿದ್ದಾರೆ. ಅಲ್ಲ, ಜನ್ಮಾದ್ಯಸ್ಯತಃ ಎಂಬಲ್ಲಿ ನಿಮಗೆ ಪರಮಾತ್ಮನ ಜಗಜನ್ಮಾದಿ ಕಾರಣ ಅಂತ ಹೇಳಿದ್ರು. ಹಾಂ, ಅದು ಕೂಡ ಆದರೆ ಅಲ್ಲಿ ಭಗವಂತನ ಲಕ್ಷಣವನ್ನು ಹೇಳಲಿಕ್ಕೆ ಹೊರಟಿತ್ತು. ಹಾಂ, ಆದರೆ ಇಲ್ಲಿ ಭೇದವನ್ನೇ ಹೇಳಲಿಕ್ಕೆ ಹೊರಟಿದ್ದ. ಹಾಂ, ಭೇದವನ್ನು ಶಬ್ದತಃ ಹೇಳ್ತಾ ಇದ್ದಾರೆ, ಸೂಚಿತವಾದದ್ದಲ್ಲ. ಅಲ್ಲಿ ಭೇದ ಸೂಚಿತ, ಇಲ್ಲಿ ಭೇದವನ್ನೇ ಹೇಳ್ತಾ ಇದ್ದ. ಅದಕ್ಕೆ ಉಕ್ತಃ ಭೇದ. ಹೌದು, ಆ 4 ಸೂತ್ರಗಳಲ್ಲಿ ಭೇದವನ್ನೇ ಹೇಳಿದ್ದಾರೆ. ಹೌದೌದು. ನೇತರೋನುಪಪತ್ತೇಹೇ, ಇನ್ನೊಂದು ಶಾರೀರ ಏನು ಅನುಪಪತ್ತೇಸ್ತು ನ ಶಾರೀರ, ಅನುಪಪತ್ತೇಸ್ತು ನ ಶಾರೀರ ಅಂತ. ಶಾರೀರೋ ಅನುಪಪತ್ತೇ ಅಂತಿದೆಯಲ್ಲ, ಅದರಿಂದ ಅನುಪಪತ್ತೇಸ್ತು ನ ಶಾರೀರ ಅಂತ ಸೂತ್ರ. ಅದು ಅಲ್ಲಿ ಇವರು ಪ್ರತೀಕ ಹಿಡಿದಿದ್ದು ಶಾರೀರೋ ಅನುಪಪತ್ತೇರ್ನ ಅಂತಿದೆ. ಅದನ್ನು ಅನುಪಪತ್ತೇಸ್ತು ನ ಶಾರೀರ ಅಂತ ಅದು ಸೂತ್ರ ಇರೋದು. ಅದೇ ರೀತಿಯಲ್ಲಿ ಎರಡನೇದು ಹಾಗೆ ಮಾಡಿದ್ದಾರೆ, ನೇತರೋ ಅನುಪಪತ್ತಿತಃ ಅಂತ. ಅದು ಅದೇ ರೀತಿಯಲ್ಲಿ ಹೇಳಿದ್ದಾರೆ. ಈ 2 ಸೂತ್ರ, ಈ 2 ಸೂತ್ರವೂ ಕೂಡ ಏನು ಹೇಳ್ತಾ ಇದೆ ಅಂತಂದರೆ, ಜೀವನು ಪರಮಾತ್ಮನಿಂದ ಭಿನ್ನನಾಗಿದ್ದಾನೆ ಎಂಬುದಾಗಿ ಯುಕ್ತ ಸಹಿತವಾಗಿ ಜೀವನನ್ನು ಹೇಳಿದ್ದಾರೆ. ಜೀವ ಪರಮಾತ್ಮನಿಗಿಂತ ಬೇರೆ ಯುಕ್ತಿ ಸಹಿತವಾಗಿ ಹೇಳಿದ್ದಾರೆ. ಇತರಹ ನ, ಜೀವನು ಇಲ್ಲಿ ಹೇಳಿರುವಂತಹ ಗುಣವಿಶಿಷ್ಟನಲ್ಲ.
ಯಾಕೆ? ಅನುಪಪತ್ತೇಹೇ, ಜೀವನಲ್ಲಿ ಈ ಧರ್ಮಗಳು ಕೂಡಲ್ಲ. ಹಾಂ ಕೂಡುತ್ತೆ ಅಂತಾಯಿತು. ಆವಾಗ ನಾ ಅಂತ ಹೇಳಿಕ್ಕೆ ಬರಲ್ಲ. ಅಲ್ಲಿ ಹೇಳಿರುವಂಥ, ಶ್ರುತಿಯಲ್ಲಿ ಹೇಳಿರುವಂಥ ಧರ್ಮ ಜೀವನಲ್ಲಿ ಇಲ್ಲ, ಆದ್ದರಿಂದ ಜೀವ ಅಲ್ಲ ಅಂತ ಹೇಳಿ. ಹಾಂ, ಶಾರೀರೋ ಅನುಪಪತ್ತೇರ್ನ ಅಂದ್ರೇನರ್ಥ? ಅನುಪಪತ್ತೇಸ್ತು ನ ಶಾರೀರ ಎಂಬತಕ್ಕಂಥ ಸೂತ್ರ. ನೇತರೋ ಅನುಪಪತ್ತಿತಃ ಅಂತಂದರೆ ನೇತರೋ ಅನುಪಪತ್ತೇಹೆ ಅಂತ ಸೂತ್ರ, ಅನುಪಪತ್ತಿತಃ ಅಲ್ಲ, ನೇತರೋ ಅನುಪಪತ್ತೇಹೆ ಎಂಬತಕ್ಕಂತಹ ಇತಿ ಈ ರೀತಿಯಾದ ಸೂತ್ರದ್ವಯೇ, ಎರಡು ಸೂತ್ರಗಳಲ್ಲಿ ಜೀವ ಜೀವನು ಸಯುಕ್ತಿಕಂ ಯುಕ್ತಿ ಸಹಿತವಾಗಿ ಭಿನ್ನ ಪರಮಾತ್ಮನಿಂದ ಭಿನ್ನ ಎಂಬುದಾಗಿ ಉಕ್ತಃ ಹೇಳಲ್ಪಟ್ಟಿದ್ದಾನೆ. ಯುಕ್ತಿ ಅದು ಯುಕ್ತಿ. ಪರ್ವತಃ ವನ್ಯಮಾನ್ ಧೂಮಾತ್, ಧೂಮಃ ಅಲ್ಲ, ಪರ್ವತಃ ವನ್ಯಮಾನ್ ಧೂಮಾತ್. ಹಾಂ, ಹೇತುವನ್ನು ಹೇಳಬೇಕಾದ್ರೆ ಪಂಚಮಿ ವಿಭಕ್ತಿ ಇರುತ್ತೆ. ಹಾಂ, ಶಾರೀರ ಅನುಪಪತ್ತೇಹೇ ನ ಅನುಪಪತ್ತೇಸ್ತು ನ ಶಾರೀರ ಎಂಬತಕ್ಕಂತಹ. ಹಾಗೆಯೇ ನೇತರೋ ಅನುಪಪತ್ತಿತಃ ನೇತರೋ ಅನುಪಪತ್ತೇಹೇ ಇತಿ ಈ ಎಲ್ಲಿ ನೇತರಃ ನ ಇತರಃ ಅಷ್ಟೇ, ನ ಇತರವೂ ಅಲ್ಲ. ಮುಂದೆ ಹೇಳ್ತಾರೆ ಅದಕ್ಕೇನು ಅರ್ಥ ಅನ್ನೋದನ್ನು ಅವರು ಸುರೋತ್ತಮ ತೀರ್ಥರು ಇದನ್ನು ಹೇಳ್ತಾರೆ. ಜೀವ ಜೀವನು ಸಯುಕ್ತಿಕಂ ಯುಕ್ತಿ ಸಹಿತವಾಗಿ ಭಿನ್ನ ಪರಮಾತ್ಮನಿಂದ ಭಿನ್ನ ಎಂಬುದಾಗಿ ಉಕ್ತಃ ಹೇಳಲ್ಪಟ್ಟಿದ್ದಾನೆ. ಶಾರೀರೋನುಪಪತ್ತೇರ್ನ ಇತ್ಯನೇನ ಅನುಪಪತ್ತೇಸ್ತು ನ ಶಾರೀರ ಇತಿ ಸೂತ್ರಂ ಗೃಹ್ಣಾತಿ. ಶ್ಲೋಕದಲ್ಲಿ ಶಾರೀರ ಅನುಪಪತ್ತೇರ್ನ ಅಂತಿದೆ, ಅದನ್ನು ಯಾವ್ದು ಇಟ್ಕೋಬೇಕು? ಅನುಪಪತ್ತೇಸ್ತು ನ ಶಾರೀರ ಎಂಬತಕ್ಕಂಥ ಸೂತ್ರವನ್ನು ಇಟ್ಕೊಳ್ಬೇಕು. ಅತ್ರ ಅನುಪಪತ್ತೇಃ ಏಕಸ್ಯ ಜೀವಸ್ಯ ಸರ್ವಶರೀರಸ್ತು ಅನುಪಪತ್ತೇಃ ಶಾರೀರಃ ಜೀವಃ ಅತ್ರ ಪ್ರತಿಪದ್ಯಃ ಸರ್ವಗತಃ ನ. ಆ ಸೂತ್ರಕ್ಕರ್ಥ ಏನು? ಸರ್ವಗತ ಯಾರು ಅಂತ, ಸರ್ವಗತ ಯಾರು ಅಂತ. ಹಾಂ, ಸರ್ವಗತ ಯಾರು ಅಂತ. ಸರ್ವಗತ ಯಾರು? ಶಾರೀರ ನ, ಶರೀರದಲ್ಲಿರ್ತಕ್ಕಂಥ ಜೀವ ಇದ್ದಾನಲ್ಲ ಅವನು ಏನಲ್ಲ, ಸರ್ವಗತನಲ್ಲ. ಯಾಕೆ? ಅನುಪಪತ್ತೇಹೇ, ಒಬ್ಬ ಜೀವನಿಗೆ ಎಲ್ಲ ಶರೀರದಲ್ಲಿ ಇರುವಿಕೆ ಕೂಡಲ್ಲ. ಅನುಪಪತ್ತೇಸ್ತು ನ ಶಾರೀರ ಅಂತ. ಶಾರೀರ ಜೀವ ನ ಸರ್ವಗತಃ. ನ ಅಂದರೆ ನ ಸರ್ವಗತಃ. ಯಾಕಲ್ಲ? ಜೀವನಲ್ಲಿ ಬರುವಂಥ ಧರ್ಮ ಹೇಳಬೇಕು. ಜೀವ ನ ಸರ್ವಗತಃ. ಯಾಕೆ ಅಂತಂದರೆ ಅನುಪತ್ತೇಹೇ ಏಕಸ್ಯ ಜೀವಸ್ಯ ಸರ್ವಶರೀರಸ್ಥತ್ವ ಅನುಭವತ್ತೆ. ಒಬ್ಬ ಜೀವನಿಗೆ ಅನೇಕ ಶರೀರದಲ್ಲಿ ಇರುವಿಕೆ ಕೂಡಲ್ಲ. ಈ ಕೂಡುತ್ತೆ. ಒಬ್ಬ ಜೀವ ಎಲ್ಲ ಶರೀರದಲ್ಲಿ ಇದ್ದಾನೆ ಅನ್ನೋದು ಸಮಂಜಸ, ಹೊಂದಿಕೆ ಆಗುತ್ತೆ. ಅನುಪತ್ತೆ ಅಂದರೆ ಆಗಲ್ಲ. ಹಾಂ, ನ ಅನುಪಪತ್ತಿ ನ ಉಪಪತ್ತಿ ಅನುಪಪತ್ತಿ. ಆದ್ದರಿಂದ ಯಾರು ಸರ್ವಗತ? ವಿಷ್ಣುವೇ ಅಂತ. ಹೀಗೆ ಪರಮಾತ್ಮನಲ್ಲಿ ಸರ್ವಗತತ್ವವನ್ನು ಹೇಳಿದ್ರು, ಜೀವನಲ್ಲಿ ಸರ್ವಗತತ್ವ ಇಲ್ಲ ಅಂತ ಹೇಳಿದ್ರು. ಆದ್ದರಿಂದ ಜೀವ ಸರ್ವಗತನಾದ ಪರಮಾತ್ಮನಲ್ಲ. ವೇದ ಹೇಳಿದಂತೆ ಆಯ್ತೋ ಇಲ್ವೋ? ಯುಕ್ತಿ ಸಹಿತವಾಗಿ ಹೇಳಿದ್ದಾರೆ. ಸರ್ವಗತನಾದ ಪರಮಾತ್ಮ ಜೀವ ಅಲ್ಲ. ಯಾಕಲ್ಲ? ಜೀವನಲ್ಲಿ ಸರ್ವಶರೀರಸ್ಥತ್ವ ಕೂಡಲ್ಲ. ಅನುಪಪತ್ತೇಹೇ ಅಂತ ಯುಕ್ತಿ ಸಹಿತವಾಗಿ ಜೀವನಿಗೆ ಪರಮಾತ್ಮನಿಂದ ಭೇದವನ್ನು ಹೇಳಿದ್ದಾರೆ. ಅತ್ರ ಈ ಸೂತ್ರದಲ್ಲಿ ಅನುಪಪತ್ತೇಹೇ ಏನರ್ಥ? ಏಕಸ್ಯ ಜೀವಸ್ಯ ಸರ್ವಶರೀರಸ್ತತ್ವ ಶರೀರಸತ್ವ ಅನುಪಪತ್ತೆ. ಒಬ್ಬ ಜೀವನಿಗೆ ಎಲ್ಲ ಶರೀರದಲ್ಲಿ ಇರುವಿಕೆ ಅದು ಕೂಡೋದಿಲ್ಲ. ಆದ್ದರಿಂದ ಶಾರೀರ ಅರ್ಥ ಸೂತ್ರದಲ್ಲಿದೆ. ಜೀವ ಅತ್ರ ಪ್ರತಿಪಾದ್ಯ ಅಂದರೆ ಸರ್ವಗತಃ ನ. ಈ ಸೂತ್ರದಲ್ಲಿ ಹೇಳ್ತಕ್ಕಂಥದ್ದು ಸರ್ವಗತತ್ವ ಅದು ಜೀವನಲ್ಲಿ ಇಲ್ಲ. ಸರ್ವಗತನಾದವನು ಜೀವ ಅಲ್ಲ. ಮತ್ತೆ ಯಾರು? ಕಿಂತು ವಿಷ್ಣುರೇವ ಇತಿ ಸಕಲ ಜೀವ ಪ್ರತಿಯೋಗಿಕ ಭೇದ ಸಿದ್ಧಿ. ಅಂದರೆ ಪರಮಾತ್ಮನಲ್ಲಿ ಜೀವ ಪ್ರತಿಯೋಗಿಕ ಭೇದ ಸಿದ್ಧವಾಗುತ್ತೆ. ಜೀವನಲ್ಲಿ ಸರ್ವ ಶರೀರಸ್ಥತ್ವ ಕೂಡಲ್ಲ. ಆದ್ದರಿಂದ
ಜೀವನಿಗಿಂತ ಬೇರೆಯಾದ ಪರಮಾತ್ಮ ಏನಾದ? ಸಕಲ ಜೀವರ ಭೇದವುಳ್ಳವನಾದ. ಸಕಲ ಜೀವ ಪ್ರತಿಯೋಗಿಕ ಭೇದ ಭಗವಂತನ ಸಿದ್ಧವಾಯಿತು. ಇನ್ನು ಹಾಗೆ ನೇತರೋ ಅನುಪಪತ್ತಿತಃ ಇತ್ಯನೇನ ಚ ನೇತರಃ ಅನುಪತ್ತೆ ಇತಿ ಸೂತ್ರಂ ಗೃಹ್ಣಾತಿ. ಅಲ್ಲಿ ನೇತರೋ ಅನುಪಪತ್ತಿತಃ ಅಂತಿದೆ. ಅಂದರೆ ನೇತರೋ ಅನುಪಪತ್ತೇಹೇ ಅಂತ ಸೂತ್ರವನ್ನು ಇಟ್ಕೊಳ್ಬೇಕು. ಅತ್ರಾಪಿ ಅನುಪಪತ್ತೇಹೇ ಬ್ರಹ್ಮವಿದಾಪ್ನೋತಿ ಪರಂ ಇತ್ಯತ್ರ ಉಕ್ತ ಪ್ರಾಪ್ಯತ್ವ ಅನುಪಪತ್ತೇಹೇ ಇತರಃ ಜೀವಃ ಆನಂದಮಯಃ ನಾ ಅಂತ. ಆನಂದಮಯ ಯಾರು ಅಂತ, ಆನಂದಮಯ ಜೀವ ಅಂತ. ಅದಕ್ಕೆ ಇತರಃ ಪರಮಾತ್ಮನಿಗಿಂತ ಬೇರೆಯಾದ ಜೀವನು ನಾ ಆನಂದಮಯ. ಯಾಕೆ? ಅನುಪಪತ್ತೇಹೇ ಬ್ರಹ್ಮವಿದಾಪ್ನೋತಿ ಪರಂ ಎಂಬುದಾಗಿ ಮುಕ್ತ ಪ್ರಾಪ್ಯತ್ವವನ್ನು ಹೇಳಿದ್ದಾರೆ. ಜೀವನಲ್ಲಿ ಇವನೇ ಮುಕ್ತಿಗೆ ಹೋಗುವವನು, ಇವನೇ ಹೋಗಿ ಸೇರುವವನು, ಇವನನ್ನು ಸೇರೋದಲ್ಲ, ಇವನೇ ಸೇರುವವನು. ಆದ್ದರಿಂದ ಇವನಲ್ಲಿ ಮುಕ್ತ ಪ್ರಾಪ್ಯತ್ವ ಇಲ್ಲ ಅಂತ. ಅನುಪಪತ್ತೇಹೇ ಆನಂದಮಯ ಇತರಃ ನ. ಆನಂದಮಯ ಅದೇ ಅಲ್ಲಿ ಬಂದದ್ದು ವಿಷಯ. ಆನಂದಮಯ ಯಾರು? ಜೀವ ಆಗ್ಬೋದು ಅಂತಂದರೆ ಇತರಃ ನ. ಇತರ ಅಂದರೆ ಜೀವ, ಪರಮಾತ್ಮನಿಗಿಂತ ಬೇರೆಯಾದ ಜೀವ ಅವನು ನ ಆನಂದಮಯನಲ್ಲ. ಯಾಕಲ್ಲ? ಅನುಪತ್ತೇಹೇ ಅಂತ. ಜೀವನಲ್ಲಿರುವ ಧರ್ಮ, ಜೀವನಲ್ಲಿ ಮುಕ್ತ ಪ್ರಾಪ್ಯತ್ವ ಇಲ್ಲ, ಮುಕ್ತ ಪ್ರಾಪ್ಯತ್ವ ಜೀವನಲ್ಲಿಲ್ಲ. ಆದ್ದರಿಂದಾಗಿ ಜೀವ ಆನಂದಮಯನಲ್ಲ. ಮುಕ್ತನಾದ ಜೀವ ಯಾರಿದ್ದಾನೋ ಅವನು ಜೀವನನ್ನು ಬಂದು ಹೊಂದುತ್ತಾನ? ಮುಕ್ತರಾದವರು ಜೀವನನ್ನು ಹೊಂದೋದಾಗಿದ್ದರೆ ಮುಕ್ತ ಪ್ರಾಪ್ಯತ್ವ ಜೀವನಲ್ಲಿ ಬರ್ತಿತ್ತು. ಮುಕ್ತರಾದವರು ಪರಮಾತ್ಮನ ಹೊಂದ್ತಾರೆ, ಅಂದರೆ ಪರಮಾತ್ಮನಲ್ಲಿ ಮುಕ್ತ ಪ್ರಾಪ್ಯತ್ವ ಇದೆ. ಮುಕ್ತಿ ಪ್ರಾಪ್ಯ ಅಲ್ಲ, ಮುಕ್ತಿಯನ್ನು ಹೊಂದೋದು ಅಂತಲ್ಲ. ಮುಕ್ತರಾದ ಜೀವರು ಜೀವನನ್ನು ಬಂದು ಸೇರ್ಕೋಬೇಕು. ಮುಕ್ತರಾದ ಜೀವರು ಜೀವನ ಸೇರ್ಕೋತಾರ? ಪರಮಾತ್ಮನ ಸೇರ್ಕೊಳ್ಳೋದು. ಮುಕ್ತಿ ಅಂದ್ರೆ ಏನು? ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲ, ಭಗವಂತನ ಪಾದ ಪ್ರಾಪ್ತಿ ಅಂತಾರೆ. ಜೀವ ಪಾದ ಪ್ರಾಪ್ತಿ ಮುಕ್ತಿ ಅಂತಾರ? ಇಲ್ಲ. ಅಂದರೆ ಮುಕ್ತ ಪ್ರಾಪ್ಯತ್ವ ಜೀವನಲ್ಲಿ ಇಲ್ಲ. ಬ್ರಹ್ಮವಿದಾಪ್ನೋತಿ ಪರಂ ಬ್ರಹ್ಮವಿತ್ ಪರಂ ಬ್ರಹ್ಮ ಆಪ್ನೋತಿ ಅಂತ. ಅಲ್ಲಿ ಪರಬ್ರಹ್ಮನನ್ನು ತಿಳಿದವನಿಗೆ ಪರಬ್ರಹ್ಮ ಪ್ರಾಪ್ತಿಯನ್ನು ಹೇಳಿದ್ದಾರೆ. ಪರಬ್ರಹ್ಮ ಪ್ರಾಪ್ತಿ ಅಂದರೆ ಏನರ್ಥ? ಮುಕ್ತ ಪ್ರಾಪ್ಯ ಅಂತ ಅರ್ಥ. ಮುಕ್ತ ಪ್ರಾಪ್ಯ ಪರಮಾತ್ಮ. ಆ ಮುಕ್ತ ಪ್ರಾಪ್ಯತ್ವ ಪರಮಾತ್ಮನಲ್ಲಿ ಕೂಡುತ್ತೆ, ಜೀವರಲ್ಲಿ ಕೂಡಲ್ಲ. ಆದ್ದರಿಂದಾಗಿ ಅನುಪಪತ್ತೇಹೇ ಮುಕ್ತ ಪ್ರಾಪ್ಯತ್ವ ಅನುಪಪತ್ತೇಹೇ ಇತರಃ ಜೀವ ನಾ ಆನಂದಮಯ ನಾ. ಏಕೆ? ಹೌದು, ಸೇರ್ಕೊಳ್ತಾನೆ ಅಂದರೆ ಏನರ್ಥ? ನಾನು ಮಳೆ ಬರ್ತಾ ಇದೆ ಅಂತ ಮಠ ಸೇರಿಕೊಂಡೆ, ಅಷ್ಟೇ. ಅದೇ ಪರಂ ಆಪ್ನೋತಿ, ಪರಂ ಭವತಿ ಅಲ್ಲ, ಪರಂ ಭವತಿ ಅಂತ ಆಗಿದ್ದರೆ ಅವಾಗ ಐಕ್ಯ ಆಗ್ತಿತ್ತು. ಆಗೋದು ಬೇರೆ, ಸೇರೋದು ಬೇರೆ. ನೀರು ಹಾಲಿನಲ್ಲಿ ಸೇರ್ತು, ನೀರು ಹಾಲಿನಲ್ಲಿ ಸೇರ್ತು, ನೀರು ಹಾಲು ಆಗಲಿಲ್ಲ ಅಲ್ವಾ? ಸೇರೋದು ಬೇರೆ, ಆಗೋದು ಬೇರೆ. ಆಗಲಿ, ಏನಾಯ್ತು? ಹಾಲು ಮೊಸರೇ ಆಯಿತು, ಹಾಲಿಲ್ಲ ಅವಾಗ, ಹಾಲಿಲ್ಲ. ಏನು? ಹಾಲು ಪರಮಾಣು, ಅದೆಲ್ಲ ಇದರ ಪರಮಾಣುವಾಗಿ, ಹೌದು, ಆ ಪರಮಾಣುಗೆ ರೂಪಾಂತರ ಬಂತು. ಇದರಿಂದಾಗಿ ಅದು ಪರಮಾಣುವಿನಲ್ಲಿಯೇ ವ್ಯತ್ಯಾಸ ಆಯಿತು, ಪರಿಣಾಮ ಆಯಿತು. ಇವಾಗ ಒಂದು ನಿಮಿಷ, ಬಿಳಿ ಬಟ್ಟೆ ಇದೆ, ಇದಕ್ಕೊಂದಿಷ್ಟು ಕೆಂಪು ಹಾಕಿದ್ರಿ, ಬಿಳಿದು ಬಣ್ಣ ಎಲ್ಲೋಯ್ತು?
ಬಿಳಿ, ಆ ಪರಮಾಣು ಎಂಬತಕ್ಕಂಥದ್ದು ಏನಾಯಿತು? ಪರಮಾಣು ಸಹಿತವಾಗಿಯೇ ಆ ಬಣ್ಣ ಸೇರಿಕೊಂಡಿರೋದು. ಹಾಲಿನ ಪರಮಾಣುವೇ ವಿಕಾರ ಆಯಿತು. ಮೊಸರು ಪರಮಾಣು ಇಲ್ವೇ ಇಲ್ಲಲ್ಲ, ಇವಾಗ ಇದೇ ಪರಿಣಾಮ ಆದದ್ದು. ತಂತುವೇ ಪಟ ಆಯಿತು. ಹೌದು, ತಂತು ಪಟ ಆಯಿತು. ತಂತು ಎಲ್ಲೋಯ್ತು ಅಂದರೆ ಏನು? ಹಾಂ, ಅದು ಯಾವ್ದು ನಾಶ ಪಡ್ಕೊಳ್ತಾ ಆ ರೂಪ ಪಡ್ಕೊಳ್ಳುತ್ತೆ. ಹಾಲಾಗಲ್ಲ, ರೂಪಾಂತರ. ಅದಕ್ಕೆ ಹಾಲು ಕೆಟ್ಟ ಹೋಯ್ತು, ಕೆಟ್ಟ ಹೋಗಿ ಅದು ಹುಳ ಬೇಕಾರಾಗ್ಬೋದು, ಆವಾಗ ಹುಳದ ಶರೀರ ರೂಪ ಪಡ್ಕೋತದೆ. ಈಗ ಮೊಸರಿನ ಪರಮಾಣು ಅದು ಹಾಲಿನ ಪರಮಾಣು ರೂಪಾಂತರ ಆಗಿತ್ತು, ಆ ರೂಪ ಪುನಃ ಇನ್ನೊಂದು ರೂಪಾಂತರ ಆಯ್ತದೆ. ಆ ಇದಿದೆಯಲ್ಲ ರೂಪ ಇದೆ, ಅದು ಸತ್ತೋಯ್ತು. ಹುಳ ಮೊಸರಿನಿಂದ ಹುಳ ಆಯಿತು, ಆದರೆ ಹುಳದ ಶರೀರ ರೂಪ ಪಡ್ಕೊಳ್ತು. ಹುಳ ಸತ್ತೋಯ್ತು, ಅದು ಮಣ್ಣಿಗೆ ಹಾಕಿದೆ, ಮಣ್ಣಿನ ರೂಪ ಪಡ್ಕೊತು. ಆ ಮಣ್ಣಲ್ಲಿ ಪುನಃ ಹುಲ್ಲು ಬೆಳೀತು, ಹುಲ್ಲಿನ ರೂಪ ಪಡ್ಕೊತು. ಹುಲ್ಲಿನ ಹಸು ತಿಂತು, ಅಲ್ಲಿ ಆ ಹಾಲಿನ ರೂಪ ಪಡ್ಕೊತು, ಮತ್ತೆ ಬಂತು. ಏನು? ಹಾಂ, ಹೌದು. ಇಲ್ಲಿಗ ಆ ಹಾಲು ಪರಮಾಣು ಇದೆಯಲ್ಲ, ಅದು ಪರಿಣಾಮಗೊಂಡಿದೆ. ಹಾಂ, ಇವಾಗ ನೂಲು ಇದೆಯಲ್ಲ, ನೂಲಿಗೆ ಬಣ್ಣ ಬಡಿದೆವು, ಆದ್ದರಿಂದ ಆ ನೂಲಿನ ಬಣ್ಣ ಬದಲಾಯಿತು. ಹಾಗೆ ಈ ಹಾಲಿನ ಪರಮಾಣು ಇದೆಯಲ್ಲ, ಅದರ ಪರಮಾಣುವಿನ ವಿಕಾರ ಆಯಿತು. ಮೊಸರಿಗೆ ಬೇಕಾದ ಪರಮಾಣುವಿನ ರೂಪ ಪಡ್ಕೊತದೆ. ಅದಕ್ಕೆ ಹೇಳಿದ್ಮೇಲೆ ನೋಡು, ಹಾಲಿನ ಪರಮಾಣು ಮೊಸರಿನ ಪರಮಾಣು ಆಯಿತಾ, ಮೊಸರಿನ ಪರಮಾಣು ಯಾವುದೋ ಹುಳದ ಶರೀರದ ಪರಮಾಣು ಆಯಿತಾ, ಹುಳದ ಶರೀರ ಪರಮಾಣು ಎಂಬತಕ್ಕಂಥದ್ದು ಮಣ್ಣಿನ ಪರಮಾಣು ಆಯಿತಾ, ಮಣ್ಣಿನ ಪರಮಾಣು ಹುಲ್ಲಿನ ಪರಮಾಣು ರೂಪ ಪಡ್ಕೋತಾ, ಹುಲ್ಲಿನ ಪರಮಾಣು ಪುನಃ ಹಾಲಿನ ರೂಪ ಪಡ್ಕೋತಾ. ಅದೇ ಇದು ಅಂತಲ್ಲ. ಏನು? ಹೌದು, ಅದು ಈಗ ಪೃಥ್ವಿ ಪರಮಾಣು ಅಂತಾದರೆ ಪೃಥ್ವಿ ಪರಮಾಣುವಾಗಿ ಉಳಿಯುತ್ತೆ, ಜಲ ಪರಮಾಣು ಅಂತಾದರೆ ಜಲ ಪರಮಾಣುವಾಗಿ ಉಳಿಯುತ್ತೆ. ನೀವು ಅಲ್ಲಿ ನಾನು ಹೇಳ್ತಾ ಇರೋದು ಅಣು ಅಂತಂದರೆ, ನಾನು ಹೇಳೋದು ಕೇಳಿ, ನೀವು ಎರಡನ್ನು ಹೇಳ್ತಾ ಇದ್ದೀರಾ, ಮಾವಿನ ಬೀಜ, ಹಲಸಿನ ಬೀಜ. ಅದರಲ್ಲಿ ನಾವು ಒಂದು ನಿಮಿಷ ಹೇಳೋದು ಕೇಳಿ, ಅದರಲ್ಲಿ ಎರಡಿದೆ. ಒಂದು ಹಲಸಿನ ಬೀಜ ಅಂತಂದರೆ ಹಲಸಿನ ಬೀಜದ ಒಳಗಡೆ ಇರ್ತಕ್ಕಂಥ ಚೇತನ. ಹಾಂ, ಆ ಚೇತನನಿಂದಾಗಿ ಆ ಹಲಸಿನ ಮರ ಅದು ಆಯಿತು, ಆಯಿತಾ. ಆ ಬೀಜ ಎಂಬತಕ್ಕಂಥದ್ದು ಅದು ಪರಮಾಣು, ಆ ಬೀಜ ಪರಮಾಣುಗಳಿಂದ ಮಿಶ್ರಿತವಾಗಿರ್ತಕ್ಕಂಥದ್ದು, ಅದು ಶರೀರ. ಅದು ಆ ಬೀಜ ಎಂಬತಕ್ಕಂಥದ್ದು ಒಂದು ಶರೀರ. ಒಳಗಡೆ ಇರ್ತಕ್ಕ ಬೀಜವೇ ಪರಮಾಣುಗಳಿಂದ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಹಲಸಿನ ಬೀಜದ ಪರಮಾಣುಗಳಿಂದ ಹಲಸಿನ ಬೀಜ ಎಂಬತಕ್ಕಂಥದ್ದು ನಿರ್ಮಾಣಗೊಂಡಿದೆ. ಅದರಲ್ಲಿ ಜೀವ ಇದ್ದಾನೆ. ಈಗ ನಮ್ಮ ಶರೀರ ನಾನು, ಬೀಜ ಎಂಬತಕ್ಕಂಥದ್ದು ಈ ಶರೀರದಂತೆ, ಆ ಬೀಜದ ಒಳಗಡೆ ಒಬ್ಬ ಚೇತನ ಇದ್ದಾನೆ. ಈ ಶರೀರ ಇದೆಯಲ್ಲ, ಇದು ಹೇಗೆ ನಿರ್ಮಾಣ ಆಯಿತು? ಹಾಗೆ ಆ ಹಲಸಿನ ಬೀಜದ ಆ ಹೊರಗಿನ ಆ ರೂಪ ಎಂಬತಕ್ಕಂಥದ್ದು ನಿರ್ಮಾಣಗೊಂಡಿದೆ, ಆಯಿತಾ. ಅದು ನಾಶ ಆಯಿತು ಅಂತಂದರೆ ರೂಪವನ್ನು ರೂಪಾಂತರ ಪಡ್ಕೊಳ್ಳುತ್ತೆ. ಅದೇ ಹೇಳಿದ್ದು, ಅಲ್ಲಿ ಯಾವ ರೀತಿಯಲ್ಲಿ ಹಣ್ಣಾಯಿತು, ಬೀಜ ಇದ್ದಿದ್ದು ಹಣ್ಣಾಯಿತು. ಮೊದಲು ಮರ ಆಯ್ತದು, ಬೀಜ ಇದ್ದಿದ್ದು ಮರ ಆಯಿತು. ನಾ ಹೇಳ್ದಲ್ಲ, ಏನು ಬೀಜ ಮರ ಆಯಿತು. ಬೀಜ ಮರ, ಬೀಜ ತಿಂತೀರಾ, ಹಣ್ಣು ಮರ ತಿಂತೀರಾ? ಇಲ್ಲಲ್ಲ.
ಹಾಗಾದರೆ ಆ ಮತ್ತದರಿಂದ ಪುನಃ ಬೀಜ ಆಯಿತು, ಮರದಿಂದ ಬೀಜ ಆಗೋದು ವ್ಯತ್ಯಾಸ ಇದೆಯಾ ಇಲ್ಲೋ? ಹಾಗಾದರೆ ಈ ಬೀಜ ಮರ ಆಯಿತು, ಮರದಲ್ಲಿ ಹಣ್ಣಾಯಿತು. ಹಾಗಾದರೆ ಈ ಬೀಜದಿಂದ ಮರ ಆಗಬೇಕಾದ್ರೆ ಆ ಮರ ಎಲ್ಲಿಂದ ಬಂತು? ಆಗಲ್ಲ, ಅದು ಹಲಸಿನ ಹಣ್ಣಾಗಲಿಲ್ಲ, ಗಿಡ ಆಯಿತು, ಬರೀ ಗಿಡ ಆಯಿತು. ಪರಿಣಾಮ ಹೊಂದಿ ಗಿಡ ಆಯಿತು. ಪುನಃ ನಾನು ಹೇಳೋದು ಕೇಳಿ, ಇಲ್ಲ ನಾನು ಹೇಳೋದು ಕೇಳಿ, ಅಲ್ಲಿ 2 ನಿಮ್ಗೆ ಕಾಣಿಸ್ತು, ಇಲ್ಲಿ 4 ಕಾಣಿಸ್ತು ಅಷ್ಟೇ. ಹಲಸಿನ ಬೀಜದಲ್ಲಿ 2, ಹಲಸಿನ ಬೀಜ, ಹಲಸಿನ ಮರ, ಪುನಃ ಹಲಸಿನ ಬೀಜ ಅಲ್ವಾ? ಹಾಗೆ ಇಲ್ಲಿಗ ಹಾಲಿನಿಂದ ಮೊಸರಿನಿಂದ ಹುಳ ಆದದ್ದು ಭೂಮಿಗೆ ಹೋಯ್ತು, ಮಣ್ಣಾಯಿತು, ಮತ್ತೆ ಹುಲ್ಲು ರೂಪ ಆಯಿತು, ಮತ್ತೆ ಹಾಲು ರೂಪ ಪಡ್ಕೋತು. 4 ಇಲ್ಲಿ, ಅಲ್ಲಿ 1-2 ಅಷ್ಟೆ. ಅಲ್ಲಲ್ಲ, 2 ಕಡೆಯಲ್ಲೂ ಕೂಡ ಇಲ್ಲೂ ಕೂಡ ಚೇತನ ಇದ್ದೇ ಇದ್ದಾನೆ ಒಳಗಡೆ. ಹೌದು, ಯಾಕೆ? ಕುದುರೆ ತಿನ್ನುವ ಹುಲ್ಲನ್ನೇ ಹಸು ತಿನ್ನುತ್ತೆ. ಹೌದು, ಅದರಿಂದ ರೂಪಾಂತರ ಬಂತ ಇಲ್ಲೋ ಅಷ್ಟೇ. ಅದೇ ರೂಪಾಂತರ ಆಗುತ್ತೆ. ಮುಕ್ತ ಪ್ರಾಪ್ಯತ್ವ ಜೀವನಲ್ಲಿ ಇಲ್ಲ. ಅದೇ ಕಿಂತು ವಿಷ್ಣುರೇವ ಇತಿ ಸಕಲ ಜೀವಭೇದ ಸಿದ್ಧಿ. ಅದನ್ನು ಮುಕ್ತ ಪ್ರಾಪ್ಯನಾದವನು ಪರಮಾತ್ಮನು, ಅದನ್ನು ಜೀವರಲ್ಲ. ಆದ್ದರಿಂದ ಸಕಲ ಜೀವರಿಂದ ಪರಮಾತ್ಮನಲ್ಲಿ ಭೇದ ಸಿದ್ಧವಾಗುತ್ತೆ. ಏತದೇವ ದರ್ಶಯತಿ, ಇದನ್ನೇ ತೋರಿಸ್ತಾ ಇದ್ದಾರೆ. ಇತಿ ಸೂತ್ರದ್ವಯೇ ಇತಿ ಭಿನ್ನಃ ಜೀವಃ ಇತಿ ವದತಾ ಗ್ರಂಥಕಾರೇಣ ಸೂತ್ರಮರ್ಯಾದೆಯ ಬ್ರಹ್ಮಪ್ರತಿಯೋಗಿಕ ಜೀವನಿಷ್ಠಭೇದ ಸಿದ್ಧೌ ಯದ್ವಸ್ತು ಯದ್ಧರ್ಮಿಕ ಭೇದ ಪ್ರತಿಯೋಗಿ ತದ್ವಸ್ತು ತತ್ಪ್ರತಿಯೋಗಿಕ ಭೇದಧರ್ಮಿ ಇತಿ ನ್ಯಾಯಬಲೇನ ಜೀವಪ್ರತಿಯೋಗಿಕ ಬ್ರಹ್ಮನಿಷ್ಠ ಭೇದೋಪಿ ಸಿದ್ಧ ಇತಿ ಸೂಚಿತಂ. ಇಲ್ಲಿ ಈ 2 ಸೂತ್ರಗಳಿಂದ ಜೀವನಲ್ಲಿ ಪರಮಾತ್ಮನ ಭೇದ ಸಿದ್ಧ ಆಯಿತು. ಜೀವನಲ್ಲಿ ಜೀವಧರ್ಮಿಕ ಪರಮಾತ್ಮ ಪ್ರತಿಯೋಗಿಕ ಭೇದ ಸಿದ್ಧ ಆಯಿತು. ನಮಗೇನು ಸಿದ್ಧ ಆಗಬೇಕು? ಪರಮಾತ್ಮ ಜೀವರಿಂದ ಭಿನ್ನ ಅಂತ ಸಿದ್ಧ ಆಗಬೇಕು. ಪರಮಾತ್ಮ ಜೀವರಿಂದ ಭಿನ್ನ ಅಂತ ಸಿದ್ಧ ಆಗಬೇಕು. ನಮಗಿಲ್ಲಿ ಸಿದ್ಧ ಆದದ್ದು ಏನು ಸೂತ್ರ ಏನಿದೆ? ಅನುಪತ್ತೇಸ್ತು ನ ಶಾರೀರ, ಆಮೇಲೆ ನೇತರ ಅನುಪತ್ತೇಹೇ ಅಂತ. ಈ 2 ಸೂತ್ರದಿಂದ ಸಿದ್ಧವಾದದ್ದೇನು ಅಂತಂದರೆ ಜೀವ ಪರಮಾತ್ಮ ಭೇದವಾನ್. ಯಾಕೆ ಅಂತಂದರೆ ಅನುಪತ್ತೇಹೇ ಜೀವಸ್ಯ ಸರ್ವಶರೀರಸ್ತತ್ವ ಅನುಪತ್ತೇಹೇ ಜೀವ ಪರಮಾತ್ಮ ಭಿನ್ನ ಮುಕ್ತ ಪ್ರಾಪ್ಯತ್ವ ಅನುಪತ್ತೇಹೇ. ಹಾಗಾದರೆ ಜೀವಧರ್ಮಿಕ ಪರಮಾತ್ಮ ಪ್ರತಿಯೋಗಿಕ ಭೇದ ಸಿದ್ಧ ಆಯಿತು. ನಮಗೇನು ಸಿದ್ಧ ಬೇಕು? ಪರಮಾತ್ಮ ಧರ್ಮಿಕ ಜೀವ ಪ್ರತಿಯೋಗಿಕ ಭೇದ ಸಿದ್ಧ ಆಗಬೇಕು. ಅದೇಗೆ ಸಿದ್ಧ ಆಗುತ್ತೆ ಅಂತಂದರೆ ಅದಕ್ಕೆ ಒಂದು ನ್ಯಾಯವನ್ನು ಹೇಳ್ತಾ ಇದ್ದಾರೆ. ಯದ್ವಸ್ತು ಯದ್ಧರ್ಮಿಕ ಭೇದ ಪ್ರತಿಯೋಗಿ ತದ್ವಸ್ತು ತತ್ಪ್ರತಿಯೋಗಿಕ ಭೇದ ಧರ್ಮಿ ಅಂತ. ಯಾವ ವಸ್ತು ಯದ್ಧರ್ಮಿಕ ಭೇದ ಪ್ರತಿಯೋಗಿ, ಪರಮಾತ್ಮ ಇದ್ದಾನಲ್ಲ ಅವನು ಜೀವಧರ್ಮಿಕ ಭೇದಕ್ಕೆ ಪ್ರತಿಯೋಗಿ ಆಗಿದ್ದ. ಪರಮಾತ್ಮ ಜೀವಧರ್ಮಿಕ ಭೇದ ಪ್ರತಿಯೋಗಿ, ಜೀವ ಪರಮಾತ್ಮ ನಾ ಅಂತ ಹೇಳ್ತೀವಿ. ಆವಾಗ ಜೀವಧರ್ಮಿಕ ಪರಮಾತ್ಮ ಪ್ರತಿಯೋಗಿಕ ಭೇದ ಅಂದ ಪರಮಾತ್ಮ ಏನಾಗಿದ್ದಾನೆ? ಜೀವಧರ್ಮಿಕ ಪರಮಾತ್ಮ ಪ್ರತಿಯೋಗಿಕ ಭೇದಕ್ಕೆ ಪ್ರತಿಯೋಗಿಯಾಗಿದ್ದಾನೆ. ಅವನೇನಾಗ್ತಾನೆ ಅಂತಂದರೆ ತತ್ ಪ್ರತಿಯೋಗಿಕ ಜೀವ ಪ್ರತಿಯೋಗಿಕ ಭೇದಕ್ಕೆ ಧರ್ಮಿ ಆಗ್ತಾನೆ. ಪರಮಾತ್ಮ ಜೀವ ಪ್ರತಿಯೋಗಿಕ ಭೇದಕ್ಕೆ ಧರ್ಮಿ ಆಗ್ತಾನೆ. ಯಾವ ವಸ್ತು ಯದ್ಧರ್ಮಿಕ ಭೇದಕ್ಕೆ ಪ್ರತಿಯೋಗಿಯಾಗಿದೆಯೋ ಅದು ತತ್ಪ್ರತಿಯೋಗಿಕ
ಭೇದಕ್ಕೆ ಧರ್ಮಿಯಾಗುತ್ತೆ ಅಂತಕ್ಕಂಥದ್ದು ನಿಯಮ. ಈಗ ಘಟಪಟಗಳಲ್ಲಿ ಹಾಗೆ ಘಟ ಪಟ ಪ್ರತಿಯೋಗಿಕ ಭೇದಕ್ಕೆ ಧರ್ಮಿಯಾಗಿದೆ. ಆದ್ದರಿಂದ ಆ ಘಟ ಎಂಬತಕ್ಕಂಥದ್ದು ಪಟ ಪ್ರತಿಯೋಗಿಕ ಭೇದಕ್ಕೆ ಧರ್ಮಿಯಾಯಿತು. ಘಟ ಎಂಬತಕ್ಕಂಥದ್ದು ಅದು ಪಟ ಪ್ರತಿಯೋಗಿಕ ಭೇದಕ್ಕೆ ಧರ್ಮಿಯಾಗಿದೆ. ಆದ್ದರಿಂದ ಆ ಪಟ ಎಂಬತಕ್ಕಂಥದ್ದು ಘಟ ಪ್ರತಿಯೋಗಿಕ ಭೇದಕ್ಕೆ ಧರ್ಮಿಯಾಗುತ್ತೆ. ಈ ರೀತಿಯಲ್ಲಿ ನಿಯಮ ಇರೋದರಿಂದ ಜೀವ ಧರ್ಮಿಕ ಪರಮಾತ್ಮ ಪ್ರತಿಯೋಗಿಕ ಭೇದ ಸಿದ್ಧ ಆದರೂ ಕೂಡ ಪರಮಾತ್ಮ ಧರ್ಮಿಕ ಜೀವ ಪ್ರತಿಯೋಗಿಕ ಭೇದವೂ ಕೂಡ ಸಿದ್ಧವಾಗುತ್ತೆ. ಇದು ಇದಲ್ಲ ಅಂದರೆ ಅದು ಇದಲ್ಲ ಅಂತ ಅರ್ಥ. ಬ್ರಹ್ಮಸೂತ್ರ ಅಂತ ಯಾಕೆ ಕರಿತೀರ? ಜೀವಸೂತ್ರ ಅಂತ ಕರೀರಿ. ಏನಲ್ಲಿ ಇತರ ನಾ ಜೀವ ಅಲ್ಲ ಅಂತ ಯಾರ ಬಗ್ಗೆ ಹೇಳಿದ್ರಿ? ಜೀವನ ಬಗ್ಗೆ ಹೇಳ್ತಾ ಇತ್ತು. ಅನುಪಪತ್ತೆ ಬ್ರಹ್ಮನ ಬಗ್ಗೆ ಹೇಳಲೇ ಇಲ್ಲ. ಬ್ರಹ್ಮಸೂತ್ರ ಹಾಕಿದ್ವಿ, ಜೀವಸೂತ್ರ ಆಗಲಿ. ಬ್ರಹ್ಮಸೂತ್ರ ಬ್ರಹ್ಮನ ಬಗ್ಗೆ ಹೇಳಬೇಕಲ್ಲ. ಹಾಂ, ನೀವು ಅಷ್ಟು ಇಟ್ಕೊಂಡು ಹೇಳಿದ್ದು ಒಂದೊಂದು ಸೂತ್ರನೂ ಬ್ರಹ್ಮಸೂತ್ರನು. 564 ಸೂತ್ರಗಳಲ್ಲೂ ಕೂಡ ಬ್ರಹ್ಮನ ವಿಷಯವೇ ಪ್ರತಿಪಾದಿತ ಆಗಿದೆ. ಅಲ್ಲ ಅಂದ ನಮ್ಮ ಸಿದ್ಧಾಂತ ಅಲ್ಲ. ಎಲ್ಲ ಅಲ್ಲ, ಈ ಒಂದೊಂದು ಸೂತ್ರವೂ ಕೂಡ ಪರಮಾತ್ಮನ ವಿಷಯವನ್ನೇ ಪ್ರತಿಪಾದನೆ ಮಾಡುತ್ತೆ. ಒಂದು ಅಧಿಕರಣದಲ್ಲಿ ಅಲ್ಲ, ಒಂದೊಂದು ಸೂತ್ರವೂ ಕೂಡ ಪರಮಾತ್ಮನ ವಿಷಯವನ್ನೇ ಪ್ರತಿಪಾದನೆ ಮಾಡುತ್ತೆ. ಅದೇ ಅದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದ. ಅದನ್ನೇ ಹೇಳ್ತಾ ಇದ್ದ. ಅದೇ ಅದಕ್ಕೆ ಪರಮಾತ್ಮನನ್ನು ಗೌಣ ಅಂತ ಮಾಡಬಾರ್ದು. ಪರಮಾತ್ಮ ಪ್ರಧಾನ ಆಗಬೇಕು, ಅಪ್ರಧಾನ ಅಂತ ಆಗಬಾರ್ದು. ಅತಃ ಚೇತನಾಚೇತನ ಜಗದ್ಭಿನ್ನಂ ಆಸೀತ್ ಇತಿ ಉಪಕ್ರಮ ವಾಕ್ಯಸ್ಯಾಪಿ ನ ವಿರೋಧ. ಅದರಿಂದ ಪರಮಾತ್ಮ ಚೇತನಾಚೇತನ ಜಗದ್ಭಿನ್ನನಾಗಿದ್ದಾನೆ ಹೇಳಲಿಲ್ಲಲ್ಲ. ಯಾಕೆ? ಇಲ್ಲಿಗ ಜೀವನಲ್ಲಿ ಪರಮಾತ್ಮ ಭೇದ ಹೇಳಿದ್ರು, ಪರಮಾತ್ಮನಲ್ಲಿ ಚೇತನಾಚೇತನ ಭೇದವನ್ನು ಹೇಳಲಿಲ್ಲಲ್ಲ ಅನ್ನೋದಕ್ಕೆ ವಿರೋಧ ಇಲ್ಲ. ಅತಃ ಚೇತನಾಚೇತನ ಜಗದ್ಭಿನ್ನಂ ಆಸೀತ್ ಬ್ರಹ್ಮ ಇತಿ ವಾಕ್ಯಸ್ಯಾಪಿ ನ ವಿರೋಧ. ಅಹಂ ಬ್ರಹ್ಮ ಇತಿ ವದತಃ ಪ್ರತ್ಯುತ್ತರಾಯ ಜೀವಧರ್ಮಿಕಮೇವ ಭೇದಂ ಆದೌ ಅಸೂತ್ರಯೇ ಸೂತ್ರಕಾರ ಅಂತ. ಅಹಂ ಬ್ರಹ್ಮ ಅಂತ ಅವ್ರು ಹೇಳ್ತಾರೆ. ಸೂತ್ರಕಾರರಾದರೂ ಶಾರೀರಶ್ಚ ಅನುಪತ್ತೆಸ್ತು ನ ಶಾರೀರ ಅಂತ ಹೇಳಿದ್ದಾರಲ್ಲ, ಅದ್ಯಾಕೆ ಜೀವಧರ್ಮಿಕ ಭೇದವನ್ನು ಹೇಳಿದ್ರು? ಜೀವಧರ್ಮಿಕ ಭೇದವನ್ನು ಯಾಕೆ ಹೇಳಿದ್ರು ಅಂತಂದರೆ, ಅಹಂ ಬ್ರಹ್ಮ ಅಂತ ಹೇಳೋದು, ಅಹಂ ಜೀವ, ಅವನಿಗೆ ಬ್ರಹ್ಮನ ಅಭೇದವನ್ನು ಹೇಳೋದು. ಜೀವಧರ್ಮಿಕ ಬ್ರಹ್ಮ ಅಭೇದವನ್ನು ಹೇಳೋದು, ಅದಕ್ಕೆ ಜೀವಧರ್ಮಿಕ ಬ್ರಹ್ಮ ಪ್ರತಿಯೋಗಿಕ ಭೇದವನ್ನು ಹೇಳೋದು. ಅಹಂ ಬ್ರಹ್ಮ ಎಂಬತಕ್ಕಂಥ ಶ್ರುತಿಗೆ ವಿರುದ್ಧವಾಗಿ ಏನು ಹೇಳೋದು? ಜೀವ ಪರಮಾತ್ಮನಿಂದ ಬೇರೆ ಅಂತ ಹೇಳೋದು. ಅಹಂ ಬ್ರಹ್ಮ ಎಂಬಲ್ಲಿ ಜೀವಧರ್ಮಿಕವಾದ ಪರಮಾತ್ಮ ಪ್ರತಿಯೋಗಿಕ ಅಭೇದ ಹೇಳೋದು, ಜೀವಧರ್ಮಿಕ ಪರಮಾತ್ಮ ಪ್ರತಿಯೋಗಿಕ ಅಭೇದ ಹೇಳೋದು. ಅಂದರೆ ನಾವೇನು ಹೇಳ್ತಾ ಇದ್ದೆ? ಅದಕ್ಕೆ ವಿರುದ್ಧವಾಗಿ ಜೀವಧರ್ಮಿಕ ಪರಮಾತ್ಮ ಪ್ರತಿಯೋಗಿಕ ಭೇದವನ್ನು ಹೇಳ್ತಾ ಇದ್ದೆ. ಅಹಂ ಬ್ರಹ್ಮ ಎಂಬುದು ಅಭೇದವನ್ನು ಹೇಳ್ತಾ ಇದೆ. ಅಭೇದಕ್ಕೆ ಅನುಯೋಗಿ ಜೀವ, ಪ್ರತಿಯೋಗಿ ಪರಮಾತ್ಮ. ಹಾಗಾದರೆ ಜೀವಾನುಯೋಗಿಕ ಪರಮಾತ್ಮ ಪ್ರತಿಯೋಗಿಕ ಅಭೇದವನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ವಿರುದ್ಧ ಬೇಕು ಅಂತಂದರೆ ಜೀವಾನುಯೋಗಿಕ ಪರಮಾತ್ಮ ಪ್ರತಿಯೋಗಿಕ ಭೇದವನ್ನು ಹೇಳಬೇಕು, ಜೀವನಲ್ಲಿರುವ ಭೇದವನ್ನು ಹೇಳಬೇಕು. ಅನುಯೋಗಿ ಅಂದರೆ ಯಾವುದರಲ್ಲಿ ಭೇದ ಇದೆ ಅಂತ ಹೇಳ್ತೇವೋ ಅದು ಅನುಯೋಗಿ, ಯಾವುದರಿಂದ ಭೇದ ಅಂತ ಹೇಳ್ತೇವೋ ಅದು ಪ್ರತಿಯೋಗಿ. ಅಹಂ ಬ್ರಹ್ಮ ಇತಿ ವದತಃ ಪ್ರತ್ಯುತ್ತರಾಯ, ಅವನಿಗೆ ಉತ್ತರ ಕೊಡಲಿಕ್ಕೋಸ್ಕರ ಜೀವಧರ್ಮಿಕಮೇವ ಭೇದಂ ಆದೌ ಅಸೂತ್ರಯೇತು ಸೂತ್ರಕಾರ. ಈಗ 3 ಸೂತ್ರ ಆಯಿತು. ಇನ್ನೊಂದು ಸೂತ್ರ, ಎನ್ನ ಪ್ರತೀಕೆ ನಹಿ ಸಹ ಇತಿ ಸೂತ್ರೇ ಸೂತ್ರಕೃತೆ ಪ್ರತೀಕೋ ಬ್ರಹ್ಮ ನೈವೇತಿ ಸ್ಪಷ್ಟಮಾಚಷ್ಟ ಭಿನ್ನತಾಂ ನ ಪ್ರತೀಕೆ ಅಂತ. ಪರಮಾತ್ಮ
ಪ್ರತೀಕವನ್ನೇ ಬ್ರಹ್ಮ ಅಂತ ತಿಳಿಬಾರದು. ಪ್ರತೀಕೆ ಬ್ರಹ್ಮದೃಷ್ಟಿ ನ ಕಾರ್ಯ ಅಂತ ಅರ್ಥ. ಪ್ರತೀಕೆ ಜೀವೆ ಬ್ರಹ್ಮದೃಷ್ಟಿ ನ ಕಾರ್ಯ. ಯಾಕೆ ನಹಿ ಸಹ, ಆ ಪರಮಾತ್ಮನು ಜೀವರಲ್ಲ. ಸಹ ಪರಮಾತ್ಮ ನ ಪ್ರತೀಕ, ಅವನು ಜೀವನಲ್ಲ ಅಂತ ಅಲ್ಲಿ ಜೀವ ಪರಮಾತ್ಮನಿಗೆ ಸ್ಪಷ್ಟವಾಗಿ ಭೇದವನ್ನು ಹೇಳಿದ್ದಾರೆ. ಇತಿ ಸೂತ್ರಕೃತೆ ಪ್ರತೀಕ ಜೀವ ಬ್ರಹ್ಮನೈವ, ಪರಮಾತ್ಮನಲ್ಲೇ ಅಲ್ಲ. ಇತಿ ಭಿನ್ನತಾಂ ಸ್ಪಷ್ಟಮಾಚಷ್ಟ, ಭೇದವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಈ ಸೂತ್ರದಲ್ಲೂ ಕೂಡ ಜೀವಾನಿಯೋಗಿಕ ಪರಮಾತ್ಮ ಪ್ರತ್ಯೋಗಿಕ ಭೇದವನ್ನು ಹೇಳಿದ್ದಾರೆ. ಅದರಿಂದ ಪರಮಾತ್ಮ ಅನಿಯೋಗಿಕ ಜೀವ ಪ್ರತ್ಯೋಗಿಕ ಭೇದವನ್ನು ಕೂಡ ಇಟ್ಕೊಳ್ಬೇಕು. ಯತ್ ಯಾವ ಕಾರಣದಿಂದ ಸಹ ಸೂತ್ರಕೃತ, ಆ ಸೂತ್ರಕಾರರಾದ ವೇದವ್ಯಾಸದೇವರು ನ ಪ್ರತೀಕೆ ನಹಿ ಸಹ ಇತಿ ಸೂತ್ರೆ, ನ ಪ್ರತೀಕೆ ನಹಿ ಸಹ ಎಂಬ ಸೂತ್ರದಲ್ಲಿ ಪ್ರತೀಕ, ಪ್ರತೀಕನಾದ ಜೀವನು ಬ್ರಹ್ಮನೈವ, ಬ್ರಹ್ಮನು ಅಲ್ಲವೇ ಅಲ್ಲ ಎಂಬುದಾಗಿ, ಇತಿ ಎಂಬುದಾಗಿ ಸ್ಪಷ್ಟವಾಗಿ ಭಿನ್ನತಾಂ ಭೇದವನ್ನು ಆಚಷ್ಟ ಹೇಳಿದ್ದಾರೆ. ಆದ್ದರಿಂದ ಜೀವ ಪ್ರತಿಯೋಗಿಕ, ಪರಮಾತ್ಮ ಅನಿಯೋಗಿಕ ಭೇದ ಸಿದ್ಧವಾಗುತ್ತೆ. ಇದು ಯಾವ ಕಾರಣದಿಂದ ಸಹ ಸೂತ್ರಕೃತ, ಆ ಸೂತ್ರಕಾರರಾದ ವೇದವ್ಯಾಸದೇವರು ನ ಪ್ರತೀಕೆ ನಹಿ ಸಹ ಇತಿ ಸೂತ್ರೆ, ನ ಪ್ರತೀಕೆ ನಹಿ ಸಹ ಎಂಬತಕ್ಕಂಥ ಸೂತ್ರದಲ್ಲಿ ಪ್ರತೀಕ, ಪ್ರತೀಕನಾದಂಥ ಜೀವನು ಬ್ರಹ್ಮನೈವ ಇತಿ, ಬ್ರಹ್ಮನು ಅಲ್ಲವೇ ಅಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಭಿನ್ನತಾಂ ಭೇದವನ್ನು ಆಚಷ್ಟ ಹೇಳಿದ್ದಾರೆ. ಆದ್ದರಿಂದ ಪರಮಾತ್ಮನಲ್ಲಿ ಜೀವ ಪ್ರತ್ಯೇಕ ಭೇದ ಸಿದ್ಧವಾಗುತ್ತೆ. ಎರಡಲ್ಲಿ ನ ಪ್ರತೀಕೆ ಅಂತ, ಪ್ರತೀಕೆ ಬ್ರಹ್ಮದೃಷ್ಟಿ ನ ಕಾರ್ಯ ಅಂತ ಒಂದು ವಾಕ್ಯ. ಯಾಕೆ ಮಾಡಬಾರ್ದು? ಜೀವನನ್ನು ಬ್ರಹ್ಮ ಅಂತ ಯಾಕೆ ತಿಳ್ಕೊಳ್ಬಾರ್ದು? ಸಹಿ ನ ನಹಿ ಸಹ, ಸಹ ನ ಜೀವನು ಬ್ರಹ್ಮನಲ್ಲ. ನಿಶ್ಚಯ ಅಥವಾ ಯಸ್ಮಾತ್ ಸಹ ನ ಬ್ರಹ್ಮ ಪ್ರತೀಕ ಅಲ್ಲ. ಅದು ಎರಡು ವಾಕ್ಯ ಅಲ್ಲಿ. ಪ್ರತೀಕೆ ಜೀವನಲ್ಲಿ ನಾ ಬ್ರಹ್ಮ ಅಂತ ಉಪಾಸನೆ ಮಾಡಬಾರದು, ಜೀವನಲ್ಲಿ ಬ್ರಹ್ಮದೃಷ್ಟಿ ನ ಕಾರ್ಯ ಒಂದು ವಾಕ್ಯ. ಅದಕ್ಕೆ ಹೇತು ನಹಿ ಸಹ ಅಂತ. ಆ ಪರಮಾತ್ಮ ಇದ್ದಾನಲ್ಲ ಅವನು ಪ್ರತೀಕ ಅಲ್ಲ, ಜೀವನಲ್ಲ ಅಂತ. ಸಹ ಪರಮಾತ್ಮನು ನಹಿ ಪ್ರತೀಕನಲ್ಲ ಅಂತ. ಇದರಲ್ಲಿ ಉಪಾಸನಾ ಪಾದ ಇದು ಎಲ್ಲಿ ಬರುತ್ತೆ ಅಂತ, 4ನೇ ಅಧ್ಯಾಯ 1ನೇ ಪಾದ, 4ನೇ ಅಧ್ಯಾಯ 1ನೇ ಪಾದದಲ್ಲಿ. ಯತ್ ಯಸ್ಮಾತ್ ಪ್ರತೀಕ ಬ್ರಹ್ಮನೈವ, ಪ್ರತೀಕ ಅಂದರೆ ಜೀವ, ಜೀವನು ಬ್ರಹ್ಮನೈವ ಪರಮಾತ್ಮ ಅಲ್ವೇ ಅಲ್ಲ. ಇತ್ಯನೇನ ನಹಿ ಸಹ ಇತಿ ಸೂತ್ರಖಂಡಸ್ಯ ಅರ್ಥಮಾಹ. ನಹಿ ಸಹ ಅಂತ, ಸಹ ನಹಿ ಪರಮಾತ್ಮನು ಅದಲ್ಲ, ಪ್ರತೀಕ ಅಲ್ಲ ಅಂತ ಅರ್ಥ. ಅತ್ರ ಹಿ ಸೂತ್ರೆ ನ ಪ್ರತೀಕ ಇತಿ ಪ್ರತೀಕೆ ಬ್ರಹ್ಮದೃಷ್ಟಿ ನ ಕಾರ್ಯ ಇತಿ ಪ್ರಾಕ್ ಪ್ರತಿಜ್ಞಾಯ. ಈ ಸೂತ್ರದಲ್ಲಿ ನ ಪ್ರತೀಕೆ ಅಂತ ಹೇಳಿದೆ. ನ ಪ್ರತೀಕೆ ಅಂದರೆ ಏನರ್ಥ? ಪ್ರತೀಕೆ ನ ಅಂದ್ರೇನು? ಬ್ರಹ್ಮದೃಷ್ಟಿ ನ ಕಾರ್ಯ ಅಂತ ಅರ್ಥ. ಪ್ರತೀಕೆ ಜೀವನಲ್ಲಿ ಬ್ರಹ್ಮದೃಷ್ಟಿ ನ ಕಾರ್ಯ. ಬ್ರಹ್ಮ ಅಂತ ಜೀವನನ್ನು ತಿಳಿಬಾರದು, ಜೀವನಲ್ಲಿ ಬ್ರಹ್ಮ ಅಂತ ಉಪಾಸನೆ ಮಾಡಬಾರದು. ಏನು? ಅದೇ ಹಿಂದೆ ಪ್ರಸಕ್ತವಾದದ್ದು ವಿಷಯವನ್ನು ಇಟ್ಕೊಳ್ಬೇಕು. ಹಿಂದೆ ಪ್ರಸಕ್ತ ಆಗಿರೋದು ಉಪಾಸನ, ಬ್ರಹ್ಮತ್ವೇನ ಆತ್ಮೇತಿ ತೂಪಗಚ್ಚಂತಿ ಗ್ರಾಹ ಎಂಚ ಅಂತ ಬಂದಿರೋದು. ಆದ್ದರಿಂದ ಅಲ್ಲಿ ಆ ಪರಮಾತ್ಮನನ್ನು ಆತ್ಮ ಅಂತ ಉಪಾಸನೆ ಮಾಡಬೇಕು ಅಂತ, ಆತ್ಮತ್ವನ ಉಪಾಸನೆ ಮಾಡಬೇಕು. ಹಾಗಾದರೆ ಬ್ರಹ್ಮದೃಷ್ಟಿ ಮಾಡಬೇಕು ನಾವು, ಬ್ರಹ್ಮನ ಉಪಾಸನೆ. ಹಾಗಾದರೆ ಪ್ರತೀಕೆ ಬ್ರಹ್ಮದೃಷ್ಟಿ ನ ಕಾರ್ಯ. ಪ್ರತೀಕದಲ್ಲಿ ಪರಮಾತ್ಮ, ಪ್ರತೀಕವೇ ಪರಮಾತ್ಮ ಅಲ್ಲ. ಪ್ರತೀಕದಲ್ಲಿ ಬ್ರಹ್ಮ ಎಂಬುದಾಗಿ ದೃಷ್ಟಿ ಉಪಾಸನೆಯನ್ನು ಮಾಡಬಾರ್ದು.
ಪ್ರತೀಕದಲ್ಲಿ ಬ್ರಹ್ಮ ಅಂತ ಉಪಾಸನೆ ಮಾಡಬಾರ್ದು. ಪ್ರತೀಕದಲ್ಲಿ ಬ್ರಹ್ಮ ಇದ್ದಾನೆ ಅಂತ ಉಪಾಸನೆ ಮಾಡಬೇಕು. ಇಷ್ಟೇ ವ್ಯತ್ಯಾಸ. ಪ್ರತೀಕದಲ್ಲಿ ಬ್ರಹ್ಮ ದೃಷ್ಟಿ ನ ಕಾರ್ಯ, ಬ್ರಹ್ಮ ಅಂತ ದೃಷ್ಟಿ ಮಾಡಬಾರ್ದು, ಬ್ರಹ್ಮ ಇದ್ದಾನೆ ಅಂತ ದೃಷ್ಟಿ ಮಾಡಬೇಕು. ಬ್ರಹ್ಮ ಇತಿ ದೃಷ್ಟಿ ನ ಕಾರ್ಯ. ಪ್ರತೀಕೆ ಹಾಂ ಅದು ಮಾಡಬೇಕು. ಬ್ರಹ್ಮ ಅಂತ ಪ್ರತೀಕವನ್ನು, ಬ್ರಹ್ಮ ಇದ್ದಾನೆ ಬೇರೆ, ಬ್ರಹ್ಮ ಅಂತ ಬೇರೆ. ಪ್ರತೀಕದಲ್ಲಿ ಬ್ರಹ್ಮ ಅಂತ ದೃಷ್ಟಿ ಮಾಡಬಾರ್ದು, ಪ್ರತೀಕದಲ್ಲಿ ಬ್ರಹ್ಮ ಇದ್ದಾನೆ ಅಂತ ದೃಷ್ಟಿ ಮಾಡಬೇಕು. ಬ್ರಹ್ಮ ದೃಷ್ಟಿ, ಬ್ರಹ್ಮ ಅಸ್ಥಿ ದೃಷ್ಟಿ, ಆಯಿತಾ? ಬ್ರಹ್ಮ ದೃಷ್ಟಿ ಮಾಡಬಾರ್ದು, ಬ್ರಹ್ಮ ಅಸ್ತಿತ್ವ ದೃಷ್ಟಿ ಮಾಡಬೇಕು. ಹಾಂ ಹಾಂ ಹೌದು. ನಾವು ನೀವು ಎಲ್ಲರನ್ನು ಮಾಡಬೇಕು. ಪ್ರತೀಕದಲ್ಲಿ ಬ್ರಹ್ಮ ಅಂತ ಉಪಾಸನೆ ಮಾಡಬಾರ್ದು. ಹಾಂ, ಬ್ರಹ್ಮ ಅಂತ ಉಪಾಸನೆ, ಬ್ರಹ್ಮ ಇದ್ದಾನೆ ಅಂತ ಉಪಾಸನೆ, ಬ್ರಹ್ಮ ಅಂತ ಉಪಾಸನೆ ಮಾಡೋದು, ಬ್ರಹ್ಮ ಇದ್ದಾನೆ ಅಂತ ಉಪಾಸನೆ ಒಂದೇನಾ? ಇದು ಪುಸ್ತಕ. ಸಿದ್ಧಾಂತ ಹೇಳ್ತಾ ಇದ್ದೀರಾ, ಸಿದ್ಧಾಂತ ಹೇಳ್ತಾ ಇದ್ದೀರಾ. ಪೂರ್ವಪಕ್ಷ ಅವರು ಹೇಳೋದು ಪ್ರತೀಕವನ್ನೇ ಬ್ರಹ್ಮ ದೃಷ್ಟಿ. ಅದೇ ಅಲ್ಲಿ ಹೇಳೋದು ನಾ ಬ್ರಹ್ಮದೃಷ್ಟಿ ನ ಕಾರ್ಯ. ಸೂತ್ರಕಾರರು ಸಿದ್ಧಾಂತ ಮಾಡಿರೋದು ಪ್ರತೀಕೆ ಬ್ರಹ್ಮದೃಷ್ಟಿ ನ ಕಾರ್ಯ, ಅದನ್ನೇ ಹೇಳಿರೋದು. ಪ್ರತೀಕದಲ್ಲಿ ಬ್ರಹ್ಮ ಅಂತ ಉಪಾಸನೆ ಮಾಡಬೇಡ್ರಿ, ಅದು ಮಾಡ್ರಿ. ಹೌದು, ಬ್ರಹ್ಮ ಅಂತ ಉಪಾಸನೆ ಮಾಡಬೇಡ್ರಿ, ಪ್ರತೀಕದಲ್ಲಿ ಬ್ರಹ್ಮ ಅಂತ ಉಪಾಸನೆ ಮಾಡಬೇಡ್ರಿ. ಮೂರ್ತಿ ಇದೆಯಲ್ಲ ಕೃಷ್ಣ, ಆ ಮೂರ್ತಿಯನ್ನೇ ಕೃಷ್ಣ ಅಂತ ಉಪಾಸನೆ ಮಾಡಬೇಡ್ರಿ. ಕೆಳಗಡೆ ಕೃಷ್ಣನ ಮೂರ್ತಿ ನೋಡಿದ್ರಿ, ಆ ಮೂರ್ತಿ ಇದೆಯಲ್ಲ ಅದು ಪ್ರತೀಕ, ಅದೇ ಕೃಷ್ಣ ಅನ್ಕೋಬೇಡ್ರಿ. ಕೃಷ್ಣ ಕಲ್ಲು ಅಂತ ಆಯಿತು, ಅದು ಬೇರೆ ಅಲ್ವಾ? ನೀವು ಮೂರ್ತಿಯಲ್ಲಿ ಕೃಷ್ಣ ಇದ್ದಾನೆ ಅಂತ ಹೇಳೋದು, ಮೂರ್ತಿಯಲ್ಲಿ ಕೃಷ್ಣ ಅನ್ನೋದು ಎರಡು ಒಂದೇ ಅಲ್ವಲ್ಲ, ಎರಡು ಬೇರೆ ಅಲ್ವಾ? ಮಠದಲ್ಲಿ ನಾನು ಅಂತ ಹೇಳ್ರಿ, ಮಠ ನಾನು, ಮಠದಲ್ಲಿ ನಾನು ಇದ್ದೇನೆ ಅಂತ ಹೇಳ್ರಿ. ಹಾಂ, ಮಠದಲ್ಲಿ ನಾನು ಎಂಬತಕ್ಕಂಥದ್ದು ಸರಿಯಲ್ಲ, ಇದ್ದೇನೆ ಅನ್ನೋದು ಸರಿ. ಮಠದಲ್ಲಿ ನಾನು ಅಂತ ಉಪಾಸನೆ ಮಾಡಬಾರ್ದು, ಮಠದಲ್ಲಿ ನಾನು ಅಂತ ತಿಳ್ಕೊಬಾರ್ದು. ಏನರ್ಥ? ಮಠದಲ್ಲಿ ನಾನು ಅಂತ ತಿಳ್ಕೊಳ್ಬಾರ್ದು, ಏನರ್ಥ? ಮಠದಲ್ಲಿ ನಾನು ಅಂತ ತಿಳ್ಕೊಳ್ಬಾರ್ದು. ಹಾಂ, ಅದನ್ನೇ ಹೇಳ್ತಾರೆ. ಸರಿಯಾ? ಇತರರು ನಾಮ ಬ್ರಹ್ಮೇತ್ಯುಪಾಸೀತ ಅಂತ ಇಟ್ಟುಕೊಂಡು ನಾಮವನ್ನು ಬ್ರಹ್ಮ, ಪ್ರತೀಕ, ನಾಮರೂಪ ಇವನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು ಅಂತ, ಇಲ್ಲದೇ ಇದ್ದನ್ನೇ ಉಪಾಸನೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಅದನ್ನು ಖಂಡನೆ ಮಾಡಲಿಕ್ಕೆ ಹೊರಟಿರೋದು. ನಾಮ ಬ್ರಹ್ಮೇತ್ಯುಪಾಸೀತ ಅಂತಿದೆ, ಅದನ್ನು ಖಂಡನೆ ಮಾಡಲಿಕ್ಕೆ ಹೊರಟಿರೋದು. ನಾಮವನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡಿ, ನಾಮ ಅನ್ನೋದು ಪ್ರತೀಕ, ನಾಮವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡಬಾರದು ಅಂತ. ವಾಚಂ ಬ್ರಹ್ಮೇತ್ಯುಪಾಸೀತ ಅಂತ, ಆ ವಾಕ್ ಅದನ್ನೇ ಬ್ರಹ್ಮ ಅಂತ ಅಲ್ಲ, ವಾಕ್ನಲ್ಲಿ ಬ್ರಹ್ಮ ಅಂತ. ಯಾಕೆ? ಆ ನಾಮವೇ ಬ್ರಹ್ಮ ಅಲ್ಲ. ನಾರಾಯಣ ಅಂತ ಬರೆದ್ರಿ, ಅದು ಬ್ರಹ್ಮನ? ನಾರಾಯಣ ಅಂತ ನಾಮ, ನಾರಾಯಣ ಅಂತ ನಾಮನೇ ಅದು ಬ್ರಹ್ಮನ? ಆ ನಾರಾಯಣ ಎಂಬತಕ್ಕಂಥದ್ದು ಪರಮಾತ್ಮನ ನಾಮ ಹೊರತು ನಾಮವೇ ಪರಮಾತ್ಮ ಅಲ್ಲ. ನಾರಾಯಣ ಅಂತ ನಾಮ ಹೇಳ್ತೇವೆ ನಾವು, ಆ ನಾರಾಯಣ ಅಂತ ನಾಮ ಹೇಳಿದ್ರೆ ಆ ನಾಮವೇ ದೇವರ, ಅದು ದೇವರ ನಾಮವ. ಮೋಕ್ಷ ಬರುತ್ತೆ, ನಾರಾಯಣ ಬರ್ತಾನ? ನಾರಾಯಣ ಅಂತ ನಾಮ ಉಚ್ಚಾರಣೆ ಮಾಡಿದ್ರಿ, ನಿಮ್ಮ ಬಾಯಲ್ಲಿ ಯಾರು ಬಂದರು? ನಾರಾಯಣ ಬಂದ?
ಈಗ ಹೋಳಿಗೆ ತಿಂದೆ ಅಂದ್ರಿ, ತಿಂದ್ರಾ? ತಿನ್ನಬೇಕು. ಯಾಕೆ ಹೋಳಿಗೆ ತಿಂದೆ ಅಂದರೆ ಏನರ್ಥ? ಹೋಳಿಗೆನೇ ಬಂತು ಅಂತ ಅರ್ಥ ಅಲ್ವಾ? ಇದು ಸ್ಪಷ್ಟ ಆಗುತ್ತೆ ಈಗ. ಹೋಳಿಗೆ ತಿಂದೆ ಅಂದರೆ ತಿಂದ್ರಾ? ತಿಂದ್ರೆ ಅಂತ ತಿಂದೆ ಅಂತ ಬಿಡಬೇಕಾಗಿತ್ತು. ಯಾಕೆ ನಾಮವೇ ವಸ್ತು ತಾನೇ, ನಾರಾಯಣ ಎಂಬ ನಾಮವೇ ದೇವರು ಅಂತ ಆಗಿಬಿಟ್ರೆ ಆವಾಗ ಹೋಳಿಗೆ ಅಂತಕ್ಕಂಥ ಈ ನಾಮವೇ ಹೋಳಿಗೆ ಆಯಿತು. ಹೋಳಿಗೆ ತಿಂದೆ ಅಂತ ಹೇಳಿದ ಕೂಡಲೇ ಬಾಯಲ್ಲೆಲ್ಲ ನೀರು ಬರಬೇಕಾಗುತ್ತೆ. ಹಾಂ, ಬ್ರಹ್ಮದೃಷ್ಟಿ ನಕಾರ್ಯ ಇತಿ ಪ್ರಾಕ್ ಪ್ರತಿಜ್ಞಾಯ ನಹಿ ಸಹ ಇತಿ ತತ್ರ ಹೇತುರುಕ್ತಃ. ಮೊದಲು ಪ್ರತೀಕದಲ್ಲಿ ಬ್ರಹ್ಮದೃಷ್ಟಿ ಮಾಡಬಾರದು ಅಂತ ಪ್ರತಿಜ್ಞೆ ಮಾಡಿ ಅಲ್ಲಿ ಕಾರಣವನ್ನು ಹೇಳಿದ್ದಾರೆ. ನಹಿ ಸಹ ಅಂತ, ಆ ಪರಮಾತ್ಮ ಪ್ರತೀಕ ಅಲ್ಲ. ಹಿ ಯಸ್ಮಾತ್ ಸಹ ಪ್ರತೀಕ ಬ್ರಹ್ಮನ, ಸ ಅಂದರೆ ಪ್ರತೀಕ, ಪ್ರತೀಕವು ಬ್ರಹ್ಮ ಅಲ್ಲ. ತಸ್ಮಾತ್ ಪ್ರತೀಕೆ ಬ್ರಹ್ಮದೃಷ್ಟಿ ನಕಾರ್ಯ ಇತಿ ಯೋಜನಾಯಾಹ ವಿವಕ್ಷಿತತ್ವಾತ್. ಯಾವ ಕಾರಣದಿಂದ ಬ್ರಹ್ಮನು ಪ್ರತೀಕ ಅಲ್ಲವೋ ಆದ್ದರಿಂದ ಪ್ರತೀಕದಲ್ಲಿ ಬ್ರಹ್ಮ ಅಂತ ಉಪಾಸನೆಯನ್ನು ಮಾಡಬಾರದು. ಅತಃ ಪ್ರತೀಕ ಬ್ರಹ್ಮನೈವ ಇತಿ ಭಿನ್ನತಾಂ ಪ್ರತೀಕಾದ್ ವಿಷ್ಣೋ ಭಿನ್ನತಾಂ ಸ್ಪಷ್ಟಮಾಚಷ್ಟ ಇತಿ ಸಂಬಂಧ. ಅದರಿಂದ ಪ್ರತೀಕವು ಬ್ರಹ್ಮವೇ ಅಲ್ಲ ಅಂತ ಭೇದವನ್ನು ಹೇಳಿದ್ದಾರೆ. ಅಂದರೆ ಏನರ್ಥ? ಪ್ರತೀಕಕ್ಕಿಂತ ಪ್ರತೀಕ ಪ್ರತಿಯೋಗಿಕವಾದ ಭೇದವನ್ನು ಬ್ರಹ್ಮನಲ್ಲಿ ಹೇಳಿದ್ದಾರೆ. 10 ನಿಮಿಷ ಬಿಟ್ಟು. ಹಾಂ